ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲವ್ ಇಸ್ ಸ್ವೀಟ್ನ ಥರ್ಡ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕೇಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿ ಆದ ಎಕ್ಸ್ ಸುಮ್ಮನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಜಾಸ್ತಿ ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೀರೋನ ತೋರಿಸ್ತಾರೆ. ಬೆಳಗ್ಗೆ ಆದಾಗ ಅವನು ಬಾಲ್ಕನಿಗೆ ಬಂದು ಮೈ ಮುರಿತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಅವನು ಬಂದಿದ ತಕ್ಷಣ ಅಲ್ಲಿಗೆ ಜಿಯಾಂಗ್ ಕೂಡ ಬರ್ತಾಳೆ. ಅವಳು ಕೂಡ ಸೇಮ್ ಅದೇ ಥರನೇ ಬೆಳಗ್ಗೆ ಎದ್ದಿದ ತಕ್ಷಣ ಮೈ ಮುರಿತಾ ಬಾಲ್ಕನಿ ಹತ್ರ ಬರ್ತಾಳೆ. ಇಲ್ಲಿ ಹೀರೋನ ನೋಡಿದ ತಕ್ಷಣ ಅವಳು ಮೂಡ್ ಆಫ್ ಆಗ್ಬಿಡುತ್ತೆ. ಇಲ್ಲಿ ಹೀರೋ ಹಾಯ್ ಅಂತ ಹೇಳ್ತಿದ್ದಾನೆ. ಇಲ್ಲಿ ಅವಳೋದಕ್ಕೆ ಏನು ರೆಸ್ಪಾನ್ಸ್ ಮಾಡದೆ ಒಳಗಡೆ ಹೊರಟೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಹೀರೋ ಒಂದೇ ಟೈಮಿಗೆ ರೆಡಿಯಾಗಿ ಬಾಗ್ಲು ತೆಗಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ನ ನೋಡಿದ ತಕ್ಷಣ ನೀನು ಇಂಟರ್ವ್ಯೂಗೆ ಈ ತರ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಒಂದ್ಸತಿ ಅವಳು ನೋಡ್ಕೊಂಡು ನಿನಗೆ ಬೇಡದಿರೋ ವಿಷಯದ ಬಗ್ಗೆ ನೀನು ಮಾತಾಡ್ಬೇಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನನಗೆ ನೆನಪಿದೆ ನಿನ್ಗೆ ಒಂದು ನಾನು ಜಾಬ್ನ ಆಫರ್ ಮಾಡಿದ್ದೆ, 3 lakhs ಯುವಾನ್ಸ್ದು. ನೋಡು, ಯಾರೆಲ್ಲ MH ಕಂಪ್ನಿಯ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ರಿಜೆಕ್ಟ್ ಆಗ್ತಾರೋ ಅವರು ಬೇರೆ ಕಂಪ್ನಿಗಳಲ್ಲಿ ತುಂಬಾ ವಾಂಟೆಡ್ ಇರ್ತಾರೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಏನಿದೆಯಲ್ಲ ಅದು ತುಂಬಾ ನರ್ಕ ಇದ್ದಂಗೆ, ಅದು ನಿನ್ಗಂತೂ ಅಲ್ವೇ ಅಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಷ್ಟು ಓವರ್ ಕಾನ್ಫಿಡೆನ್ಸ್ ಆಟಿಟ್ಯೂಡ್ ಒಳ್ಳೇದಲ್ಲ, ನೀನ್ ಏನ್ ಹೇಳಿದ್ಯಲ್ಲ ಅದೆಲ್ಲ ತಪ್ಪು ಅಂತ ನಾನು ಪ್ರೂವ್ ಮಾಡ್ತೀನಿ, ಅದಕ್ಕೋಸ್ಕರ ವೇಟ್ ಮಾಡು ಅಂತ ಹೇಳ್ತಿರ್ತಾಳೆ. ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಹೀರೋ ಹೇಳ್ತಿರ್ತಾನೆ, ಇಷ್ಟೊಂದು ಸಸ್ಪಿಷಿಯಸ್ ಅಂತ ಯಾಕೆ ಅನಿಸ್ತಿದೆ ನನ್ಗೆ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ MH ಕಂಪ್ನಿಗೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ರಿಸೆಪ್ಷನಿಸ್ಟ್ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾಳೆ, ಹಲೋ ನನ್ನ ಹೆಸರು ಜಿಯಾಂಗ್ ಜೋನ್, MH ಎಂಟ್ರಿ ಅಪ್ಲಿಕೇಶನ್ ನ ಬರೆಯೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಬನ್ನಿ ಅಂತ ಇಲ್ಲಿ ಒಂದು ಜಾಗದಲ್ಲಿ ಕರ್ಕೊಂಡು ಹೋಗಿ ಕೂರಿಸ್ತಾರೆ. ಇಲ್ಲಿ ಜಿಯಾಂಗ್ ಜೋನ್ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ 3 ಜನ ಕ್ಯಾಂಡಿಡೇಟ್ ಅವಳ ಪಾರ್ಟ್ನರ್ ಆಗಿ ಬಂದಿರ್ತಾರಲ್ಲ, ಅವರು ಕೂಡ ಅಲ್ಲಿ ಜಾಯ್ನಿಂಗ್ ಅಪ್ಲಿಕೇಶನ್ ನ ಬರೀತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಜಿಯಾಂಗ್ ಜೋನ್ ಬಂದಿರೋದನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಈಗ ಇಲ್ಲಿ ಶಾಂಗ್ ಜಿನ್ ಎಂಪ್ಲಾಯ್ ಹತ್ರ ಕೇಳ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಜಿಯಾಂಗ್ ಜೋನ್ ಲಾಸ್ಟ್ ಇಂಟರ್ವ್ಯೂ ರೌಂಡ್ ಅಲ್ಲಿ ರಿಜೆಕ್ಟ್ ಮಾಡಿದ್ರು ಅಲ್ವಾ ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ 3 ಜನ ಕ್ಯಾಂಡಿಡೇಟ್ ನ ಇಲ್ಲಿ ಒಂದು ಲೇಡಿ ಆಫೀಸ್ ಅಲ್ಲಿ ಮೀಟಿಂಗ್ ನಡೀತಿರುತ್ತಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇಲ್ಲಿ ಮೀಟಿಂಗ್ ನಡೀತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ ಪ್ರೆಸೆಂಟೇಷನ್ ನ ಕೊಡ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಪೀಪಲ್ ಬ್ಯಾಂಕ್ ಆಫ್ ಚೈನಾ ಅಳವಡಿಸ್ಕೊಂಡಿದೆ ನಿಯರ್ ಗವರ್ಮೆಂಟ್ ಸ್ಪೆಷಲ್ ಬಾಂಡ್ ಸೋಷಿಯಲ್ ಫೈನಾನ್ಸ್ ನ, ಅದು ಇತ್ತೀಚೆಗೆ ಅಷ್ಟೇ ಅಳವಡಿಸ್ಕೊಂಡಿರೋದು. ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸ್ಪೆಷಲ್ ಬಾಂಡ್ ಏನೇನ್ ಟ್ರಾನ್ಸಾಕ್ಷನ್ ಇದೆ ಅದನ್ನೆಲ್ಲ ನಾವು ರಿಜಿಸ್ಟರ್ ಕೂಡ ಮಾಡ್ತೀವಿ ಅಂತೆಲ್ಲ ಹೇಳ್ತಿರ್ತಾನೆ. ಪ್ರೆಸೆಂಟೇಷನ್ ನ ಕೆಳಕ್ಕೆ ಹೀರೋ ಮತ್ತೆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಇನ್ನು ಸ್ವಲ್ಪ ಜನ ಎಂಪ್ಲಾಯಿಗಳೆಲ್ಲ ಕೂತಿರ್ತಾರೆ. ಇಲ್ಲಿ ಕೂತಿರೋ ಎಲ್ಲಾರ್ಗು ಅವ್ನು ಕೊಡ್ತಿರೋ ಪ್ರೆಸೆಂಟೇಷನ್ ಒಂಚೂರು ಕೂಡ ಇಷ್ಟನೇ ಆಗ್ತಿರೋದಿಲ್ಲ. ಇಲ್ಲಿ ಅವನು ಪ್ರೆಸೆಂಟೇಷನ್ ನ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಇದನ್ನೆಲ್ಲ ಯಾವ ತರ ರಿಜಿಸ್ಟರ್ ಮಾಡ್ತೀವಿ ಅಂದ್ರೆ, ಯಾರು ಸಾಲ ಕೊಟ್ಟಿದಾರಲ್ಲ ಅವ್ರದ್ದು ಯಾವ ತರ ಸಾಲ ಇದೆ, ಮತ್ತೆ ನಾವು ಯಾವ ತರ ಸೇಲ್ ಮಾಡ್ತಿದೀವಿ, ನಮ್ಗೆ ಏನ್ ಪ್ರಾಫಿಟ್ ಆಗಿದೆ, ಹೆಂಗ್ ಸೇಲ್ ಆಗ್ತಿದೆ, ಅದನ್ನೆಲ್ಲ ನಾವು ಇಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿರ್ತಾನೆ. ಪ್ರೆಸೆಂಟೇಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೀರೋ ಹತ್ರ ಹೋಗ್ಬಿಡು, ಸರ್ ಇದೆ ನಂದು ರಿಪೋರ್ಟ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ನಿನಗೆ ಗೊತ್ತಾ ನಿನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವ್ದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವನು ಇಲ್ಲ ಅಂತ ತಲೆ ಅಲ್ಲಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ ಲುಕ್ಸ್ ನಿನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾನೆ, ನಿನಗೆ ಗೊತ್ತಾ ಕಂಪ್ನಿಲಿ ಎಲ್ಲರಿಗಿಂತ ನೀನೆ ತುಂಬಾ ಹ್ಯಾಂಡ್ಸಮ್ ಆಗಿರೋದು. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನ ಪ್ರಕಾರ MH ಕಂಪ್ನಿಯ ಯಾರಾದ್ರೂ ಎಂಪ್ಲಾಯಿಗಳು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿರೋದು, ಒಳ್ಳೆ ನಿದ್ದೆ ಮಾಡ್ತಿದ್ದಾರೆ, ಫುಲ್ ಎನರ್ಜೆಟಿಕ್ ಆಗಿದ್ದಾರೆ ಅಂದ್ರೆ ಅವರು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ, ಅವ್ರ ಕೆಲಸನ ಅವರು ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂತ ಅರ್ಥ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಲೂಸ್ಟಾರ್ BRC ರೌಂಡ್ ಫಂಡಿಂಗ್ ಅಲ್ಲಿ ನೋ ರಿಸಲ್ಟ್ಸ್, ಆದ್ರೆ ನಿನ್ಗೆ ಗೊತ್ತೇ ಇಲ್ಲ, ನೀನು ಏನ್ ತಪ್ಪು ಮಾಡಿದ್ಯಾ ಅಂತಾನೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಎಂಪ್ಲಾಯಿ ಹೇಳ್ತಿರ್ತಾನೆ, ಇಂಡಸ್ಟ್ರಿಯಲ್ಲಿ ಕೆಲಸ ಕೂಡ ಚೆನ್ನಾಗೇ ನಡೀತಿದೆ, ಮತ್ತೆ ಕ್ಯಾಪಿಟಲ್ ಸೈಡ್ ಲೈನ್ ಆಗಿದೆ, ಫೈನಾನ್ಷಿಯಲ್ ಆಗಿ ಏನು ಸಿಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಿದ್ದಾನೆ, ಈಗ ನೀನು ರೆಸಿಗ್ನೇಷನ್ ಝೋನ್ ಅಲ್ಲಿ ಇದೆಯಾ ಅಂತ ಇಲ್ಲಿ ಒಂದು ಪೇಪರ್ ಕಡೆಗೆ ಎಸೆದ್ಬಿಟ್ಟು ಹೇಳ್ತಿದ್ದಾನೆ, ತಗೋ ಇದು ನಿನ್ ರೆಸಿಗ್ನೇಷನ್ ಲೆಟರ್, ಇದ್ರಲ್ಲಿ ನಿನ್ ಹೆಸರು ಬರೆದು ಸೈನ್ ಮಾಡ್ಬಿಟ್ಟು 2 ಗಂಟೆ ಅಷ್ಟೊತ್ತಿಗೆ ನನ್ನ ಆಫೀಸ್ ಅಲ್ಲಿ ತಂದ್ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಎಂಪ್ಲಾಯಿ ಹೇಳ್ತಿರ್ತಾನೆ, ಸರ್ ಪ್ಲೀಸ್ ನನ್ಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾರು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ತಾರೋ ಚಾನ್ಸ್ ಕೊಡೋದು ಅವ್ರಿಗೆ ಮಾತ್ರ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ದ ಹೇಳ್ತಿರ್ತಾನೆ, ಸಾರಿ ನೋ ಚಾನ್ಸ್ ಅಂತ. ಇಲ್ಲಿ ಅದಕ್ಕೆ ಆ ಎಂಪ್ಲಾಯಿ ಹೇಳ್ತಿರ್ತಾನೆ, ಸರ್ ನಾನು ನೆಕ್ಸ್ಟ್ ವೀಕೆ ಮದ್ವೆ ಆಗ್ತಿದ್ದೀನಿ, ನಾನು ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಲಿ, ನಾನು ರಿಸೈನ್ ಮಾಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸರಿ ಹೇಗಂತ ಹೇಳು, ನಿನ್ಗೂ ಮದ್ವೆಗೂ ಯಾವುದೇ ತರ ಸಂಬಂಧ ಇಲ್ಲ ಅಂತ ಹೇಳು, ಸರಿ ಫಸ್ಟ್ ಇಲ್ಲಿಂದ ಹೊರಡು ನೀನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋಗೆ ಫುಲ್ಲು ಕೋಪ ಬಂದು ಐ ಸೆಡ್ ಗೆಟ್ ಔಟ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಜೋರು ಫುಲ್ಲು ರ್ಯಾಶ್ ಆಗಿ ಕಿರ್ಚಾಡ್ತಿರ್ತಾನೆ. ಇದನ್ನೆಲ್ಲ ಜಿಯಾಂಗ್ ಮತ್ತೆ ಆ 3 ಜನ ಕ್ಯಾಂಡಿಡೇಟ್ ಗಳು ಕೂಡ ನೋಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇಂಟರ್ವ್ಯೂ ಕಂಡಕ್ಟರ್ ಲೇಡಿನ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಾ ಇರ್ತಾಳೆ, MH ಒಂದು ಟಾಪ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಶಾಂಘೈ ಸೆಕ್ಯೂರಿಟಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ. ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವು ಟಾಪ್ ಆಫ್ ದ ಪಿರಮಿಡ್ ಅಲ್ಲಿ ಇದೀವಿ ಅಂದ್ರೆ ನಮ್ಮನ್ನ ಚೇಂಜ್ ಮಾಡೋದು ಪಾಸಿಬಲ್ ಇಲ್ಲ ಅಂತಲ್ಲ, ನಾವು ಪಾಸಿಬಲ್ ಆಗಕ್ಕೆ ಬಿಡಬಾರ್ದು ಅಂತ.
MH ಕಂಪ್ನಿಯಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಬರೀ ಕೆಲ್ಸಕ್ಕೆ ಮಾತ್ರ. ಈಗ ಹೊಸದಾಗಿ 4 ಜನ ಮೆಂಬರ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಫೈನಲ್ ಇಂಟರ್ವ್ಯೂ ಕೂಡ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ನಿಮ್ಗೆ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಅನ್ಬಿಟ್ಟು ಅಲ್ಲಿರೋ 4 ಜನನು ಒಳಗಡೆಗೆ ಕರಿತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆ 4 ಜನ ಕ್ಯಾಂಡಿಡೇಟ್ ಆ ರೂಮಿಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ಜಿಯಾಂಗ್ ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾನೆ. ಫಸ್ಟ್ ಅವನಂತೂ ಫುಲ್ ಸರ್ಪ್ರೈಸ್ ಆಗ್ಬಿಡ್ತಾನೆ. ಆಮೇಲೆ ಇಲ್ಲಿ ಜಿಯಾಂಗ್ ನ ನೋಡಿ ಅವನು ಸ್ಮೈಲ್ ಮಾಡ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಆ 4 ಜನ ಹೊಸ ಎಂಪ್ಲಾಯಿಗಳಿಗೆ ಆಫೀಸ್ ನ ತೋರಿಸ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಾ ಇರ್ತಾಳೆ, ನಿಮ್ 4 ಜನಕ್ಕೂ ಟ್ರೈನಿಂಗ್ ಪೀರಿಯಡ್ ಇರುತ್ತೆ, ಅದ್ರಲ್ಲಿ ನೀವು ಏನೇನ್ ಮಾಡ್ತಿರೋ ಅದನ್ನೆಲ್ಲ ಆಕ್ಸೆಸ್ ಮಾಡೋದು ನಾನೇ ಅಂತ ಹೇಳ್ತಿರ್ತಾಳೆ. ಅವಳು ಕಂಟಿನ್ಯೂ ಮಾಡ್ದ ಹೇಳ್ತಿರ್ತಾಳೆ, MH ಕಂಪ್ನಿನ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಎಂಪ್ಲಾಯಿಗಳಿಗೂ ಈಸಿ ಆಗ್ಬೇಕು, ಅವ್ರಿಗೆ ಯಾವ ತರ ಕಂಫರ್ಟಬಲ್ ಇದೆಯೋ ಅದನ್ನೇ ನೋಡಿ MH ಕಂಪ್ನಿನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೆಲ್ಲ ಯಾವ ತರ ಇದೆ ಅಂದ್ರೆ ಒಂದು ಸೋರ್ಸ್ ಕೋಡ್ ತರ ಇದೆ. ಅದು ಯಾವ ತರ ಅಂದ್ರೆ ಒಂದ್ಸತಿ ಸ್ಟಾರ್ಟ್ ಆದ್ರೆ ಅದು ಫುಲ್ ಫಾಸ್ಟ್ ಆಗಿ ಓಡುತ್ತೆ ಹೊರತು ನಿಲ್ಲೋ ಮಾತೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಆಫೀಸ್ ಗಳನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ, ಇದು ಮಿಸ್ಟರ್ ಫ್ಯಾಂಕ್ಚಿಯಾನ್ ಅವರ ಆಫೀಸು, ಏನಾದ್ರೂ ಇಂಪಾರ್ಟೆನ್ಸ್ ಇಲ್ಲ ಅಂದ್ರೆ ಈ ಆಫೀಸ್ ಕಡೆ ಸುಳ್ದು ಕೂಡ ನೋಡ್ಬೇಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಮುಂದೆ ಮುಂದೆ ಹೋಗ್ತಾ ಹೇಳ್ತಿರ್ತಾಳೆ, ಇದರ್ ಮಿಸ್ಟರ್ ಮಾ ಅವರ ಆಫೀಸು. ಮಿಸ್ಟರ್ ಮಾ ಯಾವ ತರ ಪರ್ಸನ್ ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ನೀವು ಅವ್ರ ಗ್ರೂಪಿಗೆ ಹೋದ್ರೆ ಡೀಟೇಲ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಇದು ಪ್ರಿಂಟಿಂಗ್ ರೂಮ್ ಅಂತ ಹೇಳ್ತಾಳೆ. ಇನ್ನ ಸ್ವಲ್ಪ ಮುಂದೆ ಹೋದ್ಮೇಲೆ ಇದು ಡೇಟಾ ರೂಮ್ ಅಂತ ಹೇಳ್ತಾಳೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಇದು ನನ್ನ ಆಫೀಸ್ ಅಂತ ತೋರಿಸ್ತಿರ್ತಾಳೆ. ಇಲ್ಲಿ ಆ ಲೇಡಿ ಒಂದೆರಡು ಹೆಜ್ಜೆ ಮುಂದೆ ಹೋದ್ಮೇಲೆ ಹೇಳ್ತಿರ್ತಾಳೆ, ಇದು ಮಿಸ್ಟರ್ ಯುಹಾನ್ ಅವ್ರ ಆಫೀಸ್. ನಿಮ್ಗೆ ಯುಹಾನ್ ಸರ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೋತೀನಿ. ಅವರು MH ಗೆ ಯುದ್ಧದ ಗೆಲುವಿನ ದೇವರಿದ್ದಾರೆ. ಯಾವ್ದಾದ್ರು ಒಂದು ಕೆಲ್ಸನ ಇಟ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಅರ್ಧದಲ್ಲಿ ಬಿಡೋ ಮಾತೇ ಇಲ್ಲ, ಅವರು ಗೆದ್ದೆ ಗೆಲ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಶಾಂಗ್ಜಿನ್ ನೋಡ್ಕೊಂಡು ಹೇಳ್ತಿರ್ತಾರೆ, ನಂತರ ಯಾರಾದ್ರೂ ಡ್ರೆಸ್ ಮಾಡ್ಕೊಂಡ್ರೆ ಅದು ನನ್ಗೆ ಒಂಚೂರು ಇಷ್ಟನೇ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಆಫೀಸ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ 4 ಜನನು ಏನು ಇಲ್ಲ ಅಂತ ಹೇಳಿದಾಗ ಅಲ್ಲಿಂದ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಹೊರಟೋಗ್ಬಿಡ್ಲಿ. ಅದಕ್ಕೆ ಜಿಯಾಂಗೋ ಅವಳ ಮನ್ಸಲ್ಲೊಳೆ ಹೇಳ್ಕೊತಿರ್ತಾಳೆ, ಏನು ಇನ್ವಿಸಿಬಲ್ ಗಾಡ್ ಆಫ್ ವಾರ್, ಯಾರು ದೇವ್ರು ಯಾರು ದೇವ್ರಲ್ಲ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಮುಂದೆ ನೋಡೋಣ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ ಟೆನ್ಷನ್ ಅಲ್ಲಿ ಕೂತಿರ್ತಾನೆ, ನಾನು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ಜಿಯಾಂಗ್ ನಾನು ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಈ ಕಂಪ್ನಿಗೆ ಹೆಂಗ್ ಬಂದ್ಲು ಅಂತ ಇಲ್ಲಿ ಅವನು ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಅವ್ರ ಅಸಿಸ್ಟೆಂಟ್ ಬಂದು, ಸರ್ ನನಗೆ ಗೊತ್ತಾಯ್ತು, ಜಿಯಾಂಗ್ ನ ಈ ಕಂಪ್ನಿಗೆ ರೆಫರ್ ಮಾಡಿರೋದು ಬೇರೆ ಯಾರು ಅಲ್ಲ, ಲಿಂತೆಂಗ್ ಮಾಂಗ್ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಹೀರೋ ಫುಲ್ ಶಾಕ್ ಆಗಿ ಅವನು ಸೈನ್ ಹಾಕೊಟ್ಟಿರೋ ಅಪ್ಲಿಕೇಶನ್ ನ ಚೆಕ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಅದಕ್ಕೆ ಹೇಳ್ತಿರ್ತಾನೆ, ನೀನಿನ್ನ ಹೊರಡು ಅಂತ. ಅಸಿಸ್ಟೆಂಟ್ ಅಲ್ಲಿಂದ ಹೋದ್ಮೇಲೆ ಹೀರೋ ಅಲ್ಲಿರೋ ಕ್ಯೂಬಿಕ್ ಬಾಕ್ಸ್ ನ ನೋಡ್ಕೊಂಡು ಹೇಳ್ತಿರ್ತಾನೆ, ನೀನು ಎಲ್ಲಿವರೆಗೂ ಇಲ್ಲಿರ್ತೀಯೋ ಅಲ್ಲಿವರೆಗೂ ನಿನ್ಗೆ ಇನ್ವೆಸ್ಟಿಂಗ್ ಬ್ಯಾಂಕಿಂಗು ಎಷ್ಟು ಕ್ಲೂರಲ್ ಅನ್ನೋದನ್ನ ನಿನ್ಗೆ ನಾನು ತೋರಿಸ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಆಮೇಲೆ ನಿನ್ಗೆ ಈ ಕಷ್ಟ ತಡೆಯಕ್ಕಾಗ್ದೆ ನೀನೇ ಈ ಕೆಲ್ಸನ ಬಿಟ್ಬಿಡ್ತೀಯ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಂಪ್ನಿಗೆ ಹೊಸದಾಗಿ 4 ಜನ ಜಾಯ್ನ್ ಆಗಿರ್ತಾರಲ್ಲ, ಇಲ್ಲಿ ಅವ್ರನ್ನ ನಮ್ಗೆ ತೋರಿಸ್ತಾರೆ. ಶಾಂಗ್ಜಿನ್ ಹೇಳ್ತಾ ಇರ್ತಾಳೆ, ಯಾರೋ ಒಬ್ರು ದೊಡ್ಡೋರ್ ಇದಾರೆ ಅನ್ನೋ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಈ ಕಂಪ್ನಿಗೆ ಬಂದಿದ್ದಾರೆ. ಅದು ಅಲ್ಲದೆ ಅವರು ಯಾಕೆ ಇಂಟರ್ವ್ಯೂ ಅಲ್ಲಿ ಅಟೆಂಡ್ ಆಗ್ಬೇಕಿತ್ತು, ಇಂಟರ್ವ್ಯೂ ಅಲ್ಲಿ ರಿಜೆಕ್ಟ್ ಆಗಿದ್ದಾರೆ ಅಂದ್ರೂ ಕೂಡ ಈ ಕಂಪ್ನಿಗೆ ಸೇರ್ಕೊಂಡಿದ್ದಾರೆ. ಈ ತರ ಇದ್ರೆ ಅವರು ಇಂಟರ್ವ್ಯೂ ತಾನೆ ಯಾಕೆ ಬರ್ಬೇಕಿತ್ತು, ಹಾಗೆ ಹೀಗೆ ಅಂತ ಇಲ್ಲಿ ಅವಳು ಜಿಯಾಂಗಿಗೆ ಟೀಸ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಕೂಡ ಹೇಳ್ತಾ ಇರ್ತಾನೆ, ವಿಲ್ ಪವರ್ ಮತ್ತೆ MH ಕಂಪ್ನಿಯ ರೆಪ್ಯುಟೇಷನ್ ನ ಯಾರ್ಯಾರು ಹಾಳು ಮಾಡ್ತಿದ್ದಾರೆ, ಅದಕ್ಕಿರೋ ಹೆಸರನ್ನ ಯಾರು ಹಾಳು ಮಾಡ್ತಿದಾರಲ್ಲ ಅವ್ರ ಜೊತೆ ನಾವು ಫಸ್ಟ್ ಆಫ್ ಆಲ್ ಸೇರ್ಲೇಬಾರ್ದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಂಗ್ಜಿನ್ ನಗ್ತಾ ಹೇಳ್ತಿರ್ತಾಳೆ, ಮಿಸ್ಟರ್ ಲಿಂಗ್ತೆಮಾಂಗ್ಗೆ ವಿಷಯ ಎಲ್ಲ ಗೊತ್ತಾದ್ರೆ ನಿಜವಾಗ್ಲೂ ಅವರು ಫುಲ್ ಕೋಪ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳು ಜೋರಾಗಿ ನಗ್ತಿರ್ತಾಳೆ. ನಿಮ್ಮನ್ನೆಲ್ಲ ಕೇಳಿಸ್ಕೊಂಡು ಜಿಯಾಂಗಿಗೆ ಫುಲ್ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಅವಳು ಕಪ್ ತಗೊಂಡು ಕಾಫಿ ತಗೊಳಕ್ಕೆ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಶಾಂಗ್ಜಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಿಯಾಂಗ್ ಜನ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾಳೆ, ಅವ್ರಿಗೆ ಎಲ್ಲರೂ ಯಾಕೆ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ, ಈಗ ಇವಳನ್ನ ನಾವು ಇಲ್ಲಿಂದ ಓಡಿಸೋದಕ್ಕೆ ನಾವೆಲ್ಲರೂ ಒಂದಾಗ್ಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಥರ್ಡ್ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ, ಅದು ಯಾಕೆ ಅಂತ. ಇಲ್ಲಿ ಅದಕ್ಕೆ ಶಾಂಗ್ಜಿನ್ ಹೇಳ್ತಿರ್ತಾಳೆ, ನೋಡು ಅವರು ಯಾರ್ದೋ ದೊಡ್ಡವ್ರನ್ನ ರೆಫರ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ, ಇದು ನಿಜವಾಗ್ಲೂ ನ್ಯಾಯ ಅಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಥರ್ಡ್ ಕ್ಯಾಂಡಿಡೇಟ್ ಅದನ್ನೆಲ್ಲ ಕೇಳಿಸ್ಕೊಳ್ದಲೆ ಜಿಯಾಂಗ್ ಎಲ್ಲೋಗಿದ್ಲು ಅಲ್ಲಿಗೆ ಅವನು ಕೂಡ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆದ್ರೆ ಫಸ್ಟ್ ಕ್ಯಾಂಡಿಡೇಟ್ ಶಾಂಗ್ಜಿನ್ಗೆ ಹೇಳ್ತಾ ಇರ್ತಾನೆ, ನೀನ್ ಹೇಳ್ತಿರೋದು ಕೂಡ ನಿಜಾನೇ. ಈಗ ಸೀರೆ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕುರಿ ಅನ್ನೋ ತರದೊಂದು ಮಗ್ಗಿರುತ್ತೆ, ಅದರಲ್ಲೇ ಅವಳು ಕಾಫಿನೂ ಕೂಡ ಹಿಡ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವಳು ಶಾಂಗ್ಜಿನ್ ಮಾತುಗಳಿಗೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಥರ್ಡ್ ಕ್ಯಾಂಡಿಡೇಟ್ ಕೂಡ ಬರ್ತಾನೆ. ಇಲ್ಲಿ ಅವಳು ಶುಗರ್ಸ್ ಬಾಕ್ಸ್ ನ ಹುಡುಕ್ತಾ ಇರ್ತಾಳೆ, ಅದು ಬೇರೆ ಕಡೆ ಇರುತ್ತೆ. ಇಲ್ಲಿ ಆ ಥರ್ಡ್ ಕ್ಯಾಂಡಿಡೇಟ್ ಜಿಯಾಂಗಿಗೆ ಶುಗರ್ ಬಾಕ್ಸ್ ನ ತಂದು ಕೊಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಈ ಥರ್ಡ್ ಕ್ಯಾಂಡಿಡೇಟ್ ಜಿಯಾಂಗಿಗೆ ಏನೋ ಹೇಳ್ಬೇಕು
ಅಂತ ಹೋಗ್ತಾನೆ. ಆದ್ರೆ ಅವನು ಹೇಳ್ದಲೆ ಸುಮ್ಮನೆ ಹೋಗಿ ಜಿಯಾಂಗ್ ಆಪೋಸಿಟ್ ಅಲ್ಲಿ ಹೋಗಿ ನಿಂತ್ಕೋತಾನೆ. ಇಲ್ಲಿ ಜಿಯಾಂಗೆ ಕೇಳ್ತಿರ್ತಾಳೆ ನಿಮ್ಗೆ ನನ್ನ ಹತ್ರ ಏನಾದ್ರು ಮಾತಾಡೋದಿದ್ಯಾ ಅಂತ. ಇಲ್ಲಿ ಅದಕ್ಕೆ ಅವನು ಹೂ ಅಂತ ತಳ್ಳಾಡಿಸ್ಬಿಟ್ಟು ಇಲ್ಲಿ ಅವನು ಹೇಳ್ತಿದ್ದಾನೆ ಸತಿ ನಾವು ಏನ್ ರಿಪ್ಲೈ ಕೊಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ನಾವು ಮಾಡೋ ಆಕ್ಷನ್ಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಿರ್ತಾನೆ. ನೀನು ಅವ್ರ ಬಾತಿಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಈ ಮತ್ನೆಲ್ಲ ನೀವ್ಯಾಕೆ ನನಗೆ ಹೇಳ್ತಿದ್ದೀರಾ ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಐ ಮೀನ್ ಇಲ್ಲಿ ತುಂಬಾ ಜನ ನಿಮ್ಗೆ ನಂಬಿಕೆ ಇರೋರು ಇದಾರೆ ಅಲ್ವಾ, ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ, ನನಗೆ ಎಲ್ಲರೂ ಹೋಗಿತ್ತಾರ ಒಂದೇ ದಾರಿಯ ಒಂದೇ ವೇ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಆಫೀಸ್ ಒಬ್ರು ಎಂಪ್ಲಾಯಿ ಅಲ್ಲಿಗೆ ಬರ್ತಾರೆ. ಇಲ್ಲಿ ಅವರು ಬಂದ್ಬಿಟ್ಟು ಹೇಳ್ತಿರ್ತಾರೆ ಜಿಯಾಂಗ್ ಜೋನ್ ನಿಮ್ಮನ್ನ ಯುವಾನ್ ಶಾ ಸರ್ ಕರೀತಿದ್ದಾರೆ, ಅವ್ರ ಕ್ಯಾಬಿನ್ಗೆ ಹೋಗ್ಬೇಕಂತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳು ಸರಿ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಆ ಥರ್ಡ್ ಕ್ಯಾಂಡಿಡೇಟ್ ನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ಪ್ರಾಬ್ಲಮ್ ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಈ ಮಾತುಗಳನ್ನೆಲ್ಲ ನೀವು ನನಗೆ ಹೇಳಿದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಓದ್ತಾ ಇರ್ತಾನೆ. ಅದೇ ಟೈಮ್ಗೆ ಜಿಯಾಂಗ್ ಕೂಡ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಜಿಯಾಂಗ್ ಬಂದಿದ ತಕ್ಷಣ ಫುಲ್ ಆಟಿಟ್ಯೂಡ್ ಅಲ್ಲಿ ಹೇಳ್ತಿರ್ತಾಳೆ ಏನು ಹೇಳು ಯಾಕೆ ಕರೆದಿದ್ದು ನನ್ನನ್ನ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿದ್ದಾನೆ ನೋಡು ನೀನು MH ಕಂಪ್ನಿಗೆ ಬಂದ್ಬಿಟ್ಟೆ ಅಂದಿದ ತಕ್ಷಣ ನೀನು ಸೇಫ್ ಆಗಿದೆ ಅಂತ ಅನ್ಕೊಳ್ಳಬೇಡ, ನೀನು ಅದು ಅಲ್ದಲ್ಲೇ ಲಿಂಕ್ ಟೈಮ್ ಹಂಗು ನೀನ್ ಹಿಂದೆ ಇದ್ದಾರೆ ಅಂತ ನೀನು ಜಾಸ್ತಿ ಖುಷಿ ಪಡಕ್ಕೆಲ್ಲ ಹೋಗ್ಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಎಲ್ಲಿವರೆಗೂ ಎಂಪ್ಲಾಯಿಗಳು ಲೇಜಿ ಇರ್ತಾರೋ ಅಲ್ಲಿವರೆಗೂ ನನ್ನ ಹತ್ರ ಕೂಡ ತುಂಬಾನೇ ಚಾನ್ಸ್ ಇದೆ, ನನ್ನ ಕಡೆಯಿಂದ ಹೇಗೆ ಅವ್ರನ್ನ ಕೆಲ್ಸದಿಂದ ಕಿತ್ತಾಕ್ಬೇಕು ಅಂತ ನಂಗೆ ಬೇಜಾನ್ ಐಡಿಯಾಗಳಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗಿಗೆ ಒಂದು ಫೈಲ್ ನ ಕೊಟ್ಬಿಟ್ಟು ಹೇಳ್ತಿರ್ತಾನೆ ಕಿರಿಯಾನ್ ಫಾರ್ಮಸಿ ಕಂಪ್ನಿಯ ಇನ್ಫಾರ್ಮೇಶನ್ ಇದು, ನನಗೆ ಆದಷ್ಟು ಬೇಗ ಡೆಲಿಕೆನ್ಸ್ ರಿಪೋರ್ಟ್ ನ ಕೊಡು, ನಿನ್ಗೆ ಏನಾದ್ರೂ ಇದ್ರಲ್ಲಿ ಡೌಟ್ ಇದ್ರೆ ಪ್ರಾಬ್ಲಮ್ ಇದ್ರೆ ನನ್ನ ಅಸಿಸ್ಟೆಂಟ್ ಸೂಚನ್ನ ಕೇಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗೋ ಆ ರಿಪೋರ್ಟ್ ನ ನೋಡ್ಕೊಂಡು ಹೇಳ್ತಿರ್ತಾಳೆ ಚಾಮ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ನಲ್ಲೇ ಗ್ರೋಯಿಂಗ್ ಕಂಪ್ನಿ ಆಗಿದೆ, ಇದು ಹೈಯರ್ ಫಾರ್ಮಸ್ಯೂಟಿಕಲ್ ಸೆಕ್ಯೂರ್ ಕಾಲ್ ಅವಾರ್ಡ್ ಕೂಡ ತಗೊಂಡಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೆನ್ಪಿಡ್ಕೋ ಇದೇ ಕಂಪ್ನಿಲಿ ಒಬ್ಬ ಎಂಪ್ಲಾಯಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ 3 ಮಿಸ್ಟೇಕ್ ಮಾಡಿದ್ದಕ್ಕೆ ಅವನು ಅನ್ಕ್ವಾಲಿಫೈಡ್ ಅಂತಾನೆ ಕೆಲ್ಸದಿಂದ ತೆಗ್ದಾಕಿದೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಇನ್ಕಂಪ್ಲೀಟ್ ರಿಪೋರ್ಟ್ ಮತ್ತೆ ಯಾವ್ದಾದ್ರು ಎರನ್ನು ಕೂಡ ಒಂದು ಮಿಸ್ಟೇಕ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ ನಾನು ಏನಂತ ನಿನ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ, MH ಅಲ್ಲಿ ನಾನು ಯಾರ್ ಬ್ಯಾಕ್ಗ್ರೌಂಡ್ ಇಂದನೂ ಬಂದಿಲ್ಲ ಅಂತ ನಿನ್ಗೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಅದು ಅಲ್ದಲೆ ನೀನ್ ಅನ್ಕೊಂಡಿರೋದೆಲ್ಲ ರಾಂಗ್, ನೀನು ಇಷ್ಟೊಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡಿದ್ಯಾ ಅಂತ ನಿನ್ಗೆ ಹೇಳೋದಕ್ಕೂ ಕೂಡ ನಾನು ಹಾರ್ಡ್ ವರ್ಕ್ ಮಾಡಿ ನಾನೇನು ಅಂತ ನಿನ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಿನಗೆ ಗೊತ್ತಾ ಫೋರ್ಸ್ ರೆಸಿಪ್ರೋಕಲ್ ಕೂಡ ಇರುತ್ತೆ, ನನ್ಗೆ ಕೆನ್ನೆ ಕೂಡ ತುಂಬಾನೇ ನೋವಾಗ್ತಿದೆ, ಅದು ಅಲ್ದಲೆ ನಿನ್ ಕೈ ಕೂಡ ಜಾಸ್ತಿ ನೋವಾಗ್ತಿದೆ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನೀನ್ ಯಾಕೆ ಇನ್ನೊಂದು ಚಾನ್ಸ್ ನ ಅವ್ರಿಗೆ ಕೊಡಬಾರ್ದು, ಲುಹಾನ್ಗೆ ಈಗ ಮದ್ವೆ ಆಗ್ಬೇಕಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಆ ಪ್ರೆಸೆಂಟೇಶನ್ ಕೊಡ್ತಿದ್ದ ಎಂಪ್ಲಾಯಿ ಬಗ್ಗೆ ಮಾತಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೋಡು ಯಾರಾದ್ರೂ ಒಬ್ಬ ವ್ಯಕ್ತಿ ಡಿಸ್ಮಿಸ್ ಆಗ್ತಾನೆ ಅಂದ್ರೆ ಅದು ಅವ್ನು ಮಾಡೋ ಮಿಸ್ಟೇಕ್ ಇಂದ ಮಾತ್ರನೇ ಆಗೋದು, ಆದ್ರೆ ಮ್ಯಾರೇಜ್ ಆತರ ಅಲ್ಲ, ಫ್ಯೂಚರ್ ಅಲ್ಲಿ ಆಗ್ತಿರೋ ಹಸ್ಬೆಂಡ್ ವೈಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೋ ಅದರಿಂದ ಮ್ಯಾರೇಜ್ ಆಗೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಇದು ಒಂದಕ್ಕೊಂದು ಯಾವ್ದೇ ತರ ರಿಲೇಟೆಡ್ ಆಗಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನೀನು ತುಂಬಾ ಆರೋಗ್ಯಂಟ್ ವ್ಯಕ್ತಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇದ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನೀನ್ ಏನೇ ಮಾಡ್ಬೇಕು ಅಂದ್ರೆ ಅದಕ್ಕೆ ಬುದ್ಧಿ ಕಲ್ತ್ಬಿಟ್ಟು ಮಾಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ ನೀನು ಇಂಟರ್ವ್ಯೂಂದ ನನ್ನ ತೆಗೆದು ಆಚೆಗೆ ಬಿಸಾಕಿದ್ರು ಕೂಡ ನಾನು MH ಕಂಪ್ನಿಗೆ ಬಂದೆ, ಇದರಿಂದ ನಿಂಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ಹತ್ರ ಎದ್ ಬರ್ತಾ ಹೇಳ್ತಿರ್ತಾನೆ ನೀನೊಂಥರ ಇರುವೆ ಇದ್ದಂಗೆ, ನಾನೊಂಥರ ಟೈರ್ ಇರುತ್ತೆ ಗೊತ್ತಾ ಗಾಡಿಗಳಿಗೆ ಆ ತರ, ನಾನು ನಿಧಾನಕ್ಕೆ ಹೋಗೋ ಶತಿಲಿ ನಾನು ಆಲ್ರೆಡಿ ಟಾಪ್ ಅಲ್ಲಿ ರೀಚ್ ಆಗ್ಬಿಟ್ಟಿರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೀರೋನ ರೇಗಿಸ್ತಾ ಫೈನಲಿ ನೀನು ಒಪ್ಕೊಂಡ್ಬಿಟ್ಟ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೋಡು ನೀನು ಜಾಸ್ತಿ ನನ್ನ ಪ್ರೊವೋಕ್ ಮಾಡಕ್ಕೆ ಬರ್ಬೇಡ, ನೀನು ರಿಪೋರ್ಟ್ ನ ಬೇಗ ಸಬ್ಮಿಟ್ ಮಾಡು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ರೇಗಿಸ್ತಾ ಹೇಳ್ತಿರ್ತಾಳೆ ಓಕೆ ಮಿಸ್ಟರ್ ಟೈರ್ ನಾನು ಬೇಗನೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಅಂಡ್ ನನ್ಗೆ ನಿಜವಾಗ್ಲೂ ಪಕ್ಕ ಕನ್ಫರ್ಮ್ ಇದೆ ನೀನು 2 ವೀಕ್ಸ್ ಗಿಂತ ಜಾಸ್ತಿ MH ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಹೀಗೆ ಸ್ಟೇಬಲ್ ಆಗಿ ಕಂಪ್ನಿಲಿ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಅವನು ಚಾಲೆಂಜ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಂಗೆ ಮೇಜರ್ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೆ ನಾನು ಇದನ್ನೆಲ್ಲ ಗೆಸ್ ಮಾಡ್ಬೋದು ಅಂತ ಹೇಳ್ತಿರ್ತಾನೆ. ಜಿಯಾಂಗು ಫುಲ್ ಶಾಕ್ ಆಗಿ ಹೀರೋನ ಕೇಳ್ತಿರ್ತಾಳೆ ಈಗಲೂ ಕೂಡ ನೀನು MH ಇಂದ ನನ್ನನ್ನ ಕಿತ್ತಾಕ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಈಗ ಪ್ರೆಸೆಂಟ್ ಸ್ಟೇಟಸ್ ನ ನೋಡಿದ್ರೆ ನೀನು 2 ವೀಕ್ಸ್ ಗಿಂತ ಜಾಸ್ತಿ ಇರೋದಿಲ್ಲ ಈ ಕಂಪ್ನಿಲಿ ಅಂತ ಹೇಳ್ತಿರ್ತಾನೆ. ಅದು ಅಲ್ದಲೆ ನಾನು ಯಾವಾಗ ಏನ್ ಅನ್ಕೊಂಡಿರ್ತೀನಿ ಅದು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ ಅಂತ ನನ್ಗೆ ಗೊತ್ತು ಅಂತ ಕೂಡ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಲೆಟ್ ವೇಟ್ ಅಂಡ್ ವಾಚ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಈಗ ನನ್ಗೆ ಒಂದು ದೊಡ್ಡ ಭೂಕಂಪ ತರ ಫೀಲ್ ಆಗ್ತಿದೆ, ನಾನು ಯಾವಾಗ ಬ್ಲಾಸ್ಟ್ ಆಗ್ತೀನೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಯಾವ್ದೋ ಒಂದು ಚಿಕ್ಕ ಕಲ್ಲನ್ನ ನನ್ನ ತಡಿಯಕ್ ಆಗಲ್ಲ ಅಂತ ಅವಳು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ ಈಗ ನೀನು ಏನೇನ್ ಹೇಳಿದ್ಯಲ್ಲ ಅದ್ರದ್ದೆಲ್ಲ ಒಂದು ಸಾಂಗ್ ಮಾಡು, ಇನ್ನು 2 ವೀಕ್ಸ್ ಆದ್ಮೇಲೆ ನೀನೇ ನೋಡು ಆ ಸಾಂಗ್ ನ ಆಡ್ಕೊಂಡು ಕಣ್ಣೀರ್ ಹಾಕೊಂಡು ನೀನೇ ಬರ್ತೀಯಾ ಅಂತೆಲ್ಲ ಹೇಳ್ತಿರ್ತಾನೆ.
ಇಲ್ಲಿ ಜಿಯಾಂಗು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ ಇದೆಲ್ಲ ನಡೆಯೋದು ಬರೀ ಪಾಸಿಬಲ್ ಆಗೋದು ನಿನ್ ಕನ್ಸಲ್ ಅಷ್ಟೇ ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಹುಷಾರಾಗಿರಿ ಮಿಸ್ಟರ್ ಟೈರ್, ಇಲ್ಲಾಂದ್ರೆ ಪಂಚರ್ ಗಿಂಚರ್ ಆಗೋಗ್ಬಿಡ್ತೀರಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ಹೀಗೆ ಮಾತಾಡ್ತಾ ಇಬ್ರು ಒಬ್ರಿಗೊಬ್ರಿಗೆ ತುಂಬಾ ಹತ್ರದಲ್ಲಿ ನಿಂತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಶೂಲಿಂಗ್ ಹತ್ರ ಮೆಸೇಜ್ ಮಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ಹೇಳ್ತಿರ್ತಾಳೆ ಜಿಯಾಂಗ್ ನಾನು ನಿನ್ನ ಹತ್ರ ಒಂದು ಗುಡ್ ನ್ಯೂಸ್ ನ ಶೇರ್ ಮಾಡ್ಕೋಬೇಕು ಅಂತ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಟೈಪ್ ಮಾಡಿರ್ತಾಳೆ. ನಿನಗ್ ಗೊತ್ತಾ ನನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ವರ್ಕ್ ಸಿಕ್ಕಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ದಟ್ಸ್ ಮೈ ಗರ್ಲ್ ಅಂತ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ ಕೆಲಸ ಹುಡ್ಕೋದು ತುಂಬಾನೇ ಕಷ್ಟ, ಆದ್ರಲ್ಲೂ ನೀನು ಕೆಲಸ ಹುಡ್ಕಿದೆಲ್ಲ ವೆರಿ ಗುಡ್, ಫಸ್ಟ್ ಡೇ ಕೆಲಸ ಹೇಗಿತ್ತು ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಕಂಪ್ನಿ ಡಾಟಾ ಎಲ್ಲ ನನ್ಗೆ ನೀಟಾಗಿ ಅರ್ಥ ಆಗ್ಲಿ ಅಂತ ಬರೀ ಸ್ಟಾಟಿಸ್ಟಿಕಲ್ಸ್ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತೆಲ್ಲ ಇಲ್ಲಿ ಅವಳು ಮೆಸೇಜ್ ಮಾಡ್ತಿರ್ತಾಳೆ. ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಯಾಕೆ ಅಂದ್ರೆ ನಾನು ನ್ಯೂ ಕಮರ್ ಅಲ್ವಾ ಈ ಆಫೀಸ್ಗೆ, ಅದಕ್ಕೆ ಅಂತ ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಜಿಯಾಂಗ್ ಇಂದ ಬಂದ್ಬಿಟ್ಟು ಇಲ್ಲಿ ಜಿಯಾಂಗ್ ಮಾಡಿರೋ ರಿಪೋರ್ಟ್ ಗಳನ್ನೆಲ್ಲ ನೋಡ್ಕೊಂಡು ಹೇಳ್ತಿರ್ತಾನೆ ಈ ರಿಪೋರ್ಟ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಇದೆ ನೋಡು, ಇಲ್ಲಿ ತಪ್ಪಿದೆ ಇಲ್ಲೂ ಕೂಡ, ಇಲ್ಲಿ ಮತ್ತೆ ಇಲ್ಲೂ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೋಡು ಈ ತರ ನೀನು ರಿಪೋರ್ಟ್ ಏನಾದ್ರು ರೆಡಿ ಮಾಡ್ತಿದ್ಯಾ ಅಂದ್ರೆ ನೀನು ಬೇಗ MH ಕಂಪ್ನಿಯಿಂದ ಹೊರಗಡೆ ಹೋಗ್ಬಿಡ್ತೀಯ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಮತ್ತೆ ಇದನ್ನೆಲ್ಲ ಫಸ್ಟ್ ಇಂದ ಮಾಡು, ಮತ್ತೆ ಎಲ್ಲ ಸರಿಯಾಗಿ ಮಾಡಿ ಇದನ್ನ ನನ್ನ ಆಫೀಸಿಗೆ ಕಳ್ಸು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇದನ್ನೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾನೆ. ಇಲ್ಲಿ ಅವನು ಮತ್ತೆ ವಾಪಸ್ ಬಂದ್ಬಿಟ್ಟು ಜಿಯಾಂಗ್ ಹತ್ರ ಹೇಳ್ತಿರ್ತಾನೆ ನನ್ಗೆ ಅಮೆರಿಕಾನೋ ಕಾಫಿ ಬೇಕು, ನೋ ಐಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಆಗಿ ಹೀರೋ ಯಾವ ಕಡೆ ಹೋಗ್ತಿರ್ತಾನೋ ಆ ಕಡೆಗೆ ತಿರುಗಿ ನಾನೇನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಿಂಗೆ ಈ ಆಫೀಸಲ್ಲಿ ಬೇರೆ ಯಾರಾದ್ರೂ ವ್ಯಕ್ತಿ ಕಾಣಿಸ್ತಿದಾರಾ ಅಂತ ಕೇಳ್ತಿರ್ತಾನೆ. ಹಾಗಂತೆಲ್ಲ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಮಾತನ್ನ ಕೇಳಿ ಜಿಯಾಂಗು ಆಫೀಸ್ ಸುತ್ತಮುತ್ತ ಎಲ್ಲಾ ಕಡೆನೂ ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಶೂಲಿಂಗ್ ಹತ್ರ ಮೆಸೇಜ್ ಮಾಡೋ ಟೈಮ್ ಅಲ್ಲಿ ಎಲ್ಲರೂ ಆಫೀಸ್ ಇಂದ ಹೊರಗಡೆ ಹೊರಟೋಗ್ಬಿಟ್ಟಿರ್ತಾರೆ. ಇಲ್ಲಿ ಶೂಲಿಂಗಿಗೆ ಈ ಮಾತನ್ನೆಲ್ಲ ಕೇಳಿ ಫುಲ್ಲು ಕೋಪ ಬರ್ತಿರುತ್ತೆ. ಅವಳೇ ಸಮಾಧಾನ ಮಾಡ್ಕೊಂಡು ಹೇಳ್ತಿರ್ತಾಳೆ ನ್ಯೂ ಕಮರ್ ನಾನು ಬಾಸ್ ನಮ್ಗೆ ಏನಾದ್ರು ಒಂದು ಆರ್ಡರ್ ಕೊಟ್ಟಿದ್ದಾರೆ ಅಂದ್ರೆ ಏನಾದ್ರು ಒಂದು ಕೆಲಸ ಹೇಳಿದ್ದಾರೆ ಅಂದ್ರೆ ಅದನ್ನ ಖುಷಿಯಾಗಿ ಮಾಡ್ಬೇಕು ಮತ್ತೆ ಬೇಗ ಮಾಡ್ಬೇಕು ಅಂತೆಲ್ಲ ಹೇಳ್ಕೊತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಆಲ್ರೆಡಿ ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾಳೆ. ಇಲ್ಲಿ ಆ ಫಸ್ಟ್ ಲೇಡಿ ಹೇಳ್ತಾ ಇರ್ತಾಳೆ ನೋಡಿ ಇದು ಒಂದು ದೊಡ್ಡ ಕನ್ವೀನಿಯನ್ಸ್ ಸ್ಟೋರ್ ಆಗಿರೋದಕ್ಕೆ ಇದು 24/7 ಯಾವಾಗ್ಲೂ ಓಪನ್ ಇರುತ್ತೆ. ಅದು ಅಲ್ಲದೆ ನಾವು ಇದನ್ನ ಶಿಫ್ಟ್ ಗಳಾಗಿ ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಇಲ್ಲಿ ಜಾಸ್ತಿ ಜನ ಎಂಪ್ಲಾಯಿಗಳಿಲ್ಲ, ಐಟಮ್ಸ್ ಗಳನ್ನ ಬಂದ್ರು ಕೂಡ ನಾವೇ ಅದನ್ನೆಲ್ಲ ನೋಡ್ಕೋಬೇಕು, ನಿನ್ಗೆ ಇದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಇಲ್ಲಿ ಶೂಲಿಂಗ್ ನ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಕನ್ವೀನಿಯನ್ಸ್ ಸ್ಟೋರ್ ಲೇಡಿ ಹೇಳ್ತಿರ್ತಾಳೆ ಸರಿ ಆಯ್ತು ಈಗ ನಿನ್ಗೆ ಕೆಲಸ ಏನಿದೆ ಅನ್ನೋದನ್ನ ನಾನು ಹೇಳ್ಕೊಂಡ್ ಕೊಡ್ತೀನಿ ನೋಡು, ನಿಂದು ಇವಾಗ ಜಸ್ಟ್ ಏನು ಇಲ್ಲ ಈ ಕ್ಯಾಶ್ ಕೌಂಟರ್ ಸಿಸ್ಟಮ್ ಇದೆಯಲ್ಲ ಇದ್ರಲ್ಲಿ ಯಾರಾದ್ರೂ ಕಸ್ಟಮರ್ ಬಂದು ಏನಾದ್ರು ಒಂದು ಐಟಮ್ ತಗೋತಾರೆ ಅಂದ್ರೆ ಅದರಿಂದ ಒಂದು ಬಾರ್ ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಬೇಕು, ಅದು ಇಲ್ಲಿ ಶೋ ಆಗುತ್ತೆ. ನೀನು ಅವ್ರ ಹತ್ರ ಕೇಳಬೇಕು ನೀವು ಕ್ಯಾಶ್ ಅಲ್ಲಿ ಪೇ ಮಾಡ್ತೀರಾ ಇಲ್ಲ ಕಾರ್ಡ್ ಇಲ್ಲ ವೀಸಾದಲ್ಲ ಅಂತ ಕೇಳಬೇಕು ಅಷ್ಟೇ ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಐಟಮ್ಸ್ ಬರೋದಕ್ಕೆ ಇಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಸರಿ ಆಯ್ತು ನೀನು ಇಲ್ಲಿ ನೋಡ್ಕೊ, ನಾನು ಐಟಮ್ ಬಂದಿದೆ ಅದನ್ನೆಲ್ಲ ಚೆಕ್ ಮಾಡಿ ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕನ್ವೀನಿಯನ್ಸ್ ಲೇಡಿ ಆ ಕಡೆ ಐಟಮ್ ನೋಡಕ್ಕೆ ಅಂತ ಹೋದಾಗ ಇಲ್ಲಿ ಶೂಲಿಂಗು ಆ ಲೇಡಿ ಏನ್ ಹೇಳ್ಕೊಡಿದ್ಲು ಅದನ್ನ ಇಲ್ಲಿ ಅವಳು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಒಂದೇ ಸತಿಗೆ ಅದು ಬಂದ್ಬಿಡುತ್ತೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ ವಾವ್ ಇದು ಎಷ್ಟು ಈಸಿ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಆ ಕಡೆಯಿಂದ ನೋಡ್ತಾಳೆ ಐಟಮ್ಗಳನ್ನ ಯಾವುದು ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿರೋದಿಲ್ಲ ಇಲ್ಲಿ. ಅದಕ್ಕೆ ಅವಳು ಆ ಕಡೆಯಿಂದ ಆಚೆಗೆ ಬಂದ್ಬಿಟ್ಟು ಐಟಮ್ಗಳೆಲ್ಲ ನೋಡ್ತಾ ಹೇಳ್ತಾ ಇರ್ತಾಳೆ ಜನಕ್ಕೆ ಅಟ್ರಾಕ್ಟ್ ಆಗೋ ತರ ಏನು ಇಟ್ಟ ಇಲ್ಲ, ಮತ್ತೆ ಅದ್ರ ಜಾಗದಲ್ಲಿ ಅದನ್ನು ಕೂಡ ಇಟ್ಟಿಲ್ವಲ್ಲ ಅಂತ. ಇಲ್ಲಿ ಶೂಲಿಂಗು ಮತ್ತೆ ಅದನ್ನೆಲ್ಲ ರೀಅರೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ಅದನ್ನೆಲ್ಲ ರೀಅರೇಂಜ್ ಮಾಡಿದ್ಮೇಲೆ ಹಿಂದೆ ನಿಂತ್ಕೊಂಡು ನೋಡ್ತಿರ್ತಾಳೆ. ಇವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡಿ ಅವಳು ಸ್ಮೈಲ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಶಿಫ್ಟ್ ಆಗಿ ಕನ್ವೀನಿಯಂಟ್ ಸ್ಟೋರಿಗೆ ಕಸ್ಟಮರ್ ಗಳೆಲ್ಲ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಶೂಲಿಂಗು ಎಲ್ಲಾ ಕಸ್ಟಮರ್ನು ವೆಲ್ಕಮ್ ಮಾಡ್ತಾ ಕ್ಯಾಶ್ ಕೌಂಟರ್ ಹತ್ರ ಹೋಗಿ ನಿಂತ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಶೂಲಿಂಗ್ ಅವರ ಡ್ರೀಮ್ ಬಾಯ್ ಕೂಡ ಬರ್ತಾನೆ. ಇದನ್ನ ನೋಡಿ ಅವಳು ಫುಲ್ ನರ್ವಸ್ ಆಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕನ್ವೀನಿಯನ್ಸ್ ಸ್ಟೋರ್ ನಲ್ಲಿ ಬಂದಿರೋ ಕಸ್ಟಮರ್ ಗಳೆಲ್ಲ ಅವ್ರ ಐಟಮ್ ತಗೊಂಡು ಶೂಲಿಂಗ್ ಹತ್ರ ಬಿಲ್ಲಿಂಗಿಗೆ ಅಂತ ಬಂದಿರ್ತಾರೆ. ಇಲ್ಲಿ ಶೂಲಿಂಗು ಬಿಲ್ ಮಾಡಕ್ ಹೋದಾಗ ಸಿಸ್ಟಮ್ ಏನೋ ಎರರ್ ಆಗ್ಬಿಟ್ಟಿರುತ್ತೆ. ಅದರಿಂದ ಕಸ್ಟಮರ್ಗೆಲ್ಲ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ಇನ್ನು ಎಷ್ಟು ಟೈಮ್ ಬೇಕು ಹಾಗೆ ಹೀಗೆ ಅಂತ ಶೂಲಿಂಗ್ ಮೇಲೆ ಎಲ್ಲರೂ ಕಿರ್ಚಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ಐ ಆಮ್ ರಿಯಲಿ ಸಾರಿ, ಇದೇ ನಾನು ಫಸ್ಟ್ ಡೇ ಇಲ್ಲಿ ಕೆಲಸ ಮಾಡ್ತಿರೋದು, ಅದು ಅಲ್ದಲ್ಲ ಸಿಸ್ಟಮ್ ಏನೋ ಎರರ್ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅಲ್ಲಿಗೆ ಬರ್ತಾನೆ. ಇಲ್ಲಿ ಶೂಲಿಂಗ್ ನ ಅವನು ಸ್ವಲ್ಪ ಸೈಡಿಗೆ ಕಳಿಸ್ಬಿಟ್ಟು ಇಲ್ಲಿ ಅವನೇ ಆ ಸಿಸ್ಟಮ್ ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಶೂಲಿಂಗ್ ಅಂತ ಅವ್ನ ಮುಖ ನೋಡ್ಕೊಂಡು ಫುಲ್ಲು ಕಳ್ದೆ ಹೋಗ್ಬಿಟ್ಟಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಆ ಸಿಸ್ಟಮ್ ನ ರೆಡಿ ಮಾಡಿದ್ಮೇಲೆ ಅವನೇ ಅಲ್ಲಿಂದ ಆಚೆಗೆ ಹೋಗ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಐಟಮ್ಗಳನ್ನೆಲ್ಲ ಇಲ್ಲಿ ಬಿಲ್ ಮಾಡೋದಕ್ಕೆ ಅವಳು ಸ್ಟಾರ್ಟ್ ಮಾಡ್ತಾಳೆ.
ಎಲ್ಲ ಕಸ್ಟಮರು ಹೋದ್ಮೇಲೆ ಶೂಲಿಂಗ್ ಡ್ರೀಮ್ ಬಾಯ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಶೂಲಿಂಗಿಗೆ ದುಡ್ಡು ಕೊಡ್ತಿರ್ತಾನೆ. ಇಲ್ಲಿ ಶೂಲಿಂಗು ಕೇಳ್ತಿರ್ತಾಳೆ, ಐಮ್ ರಿಯಲಿ ಸಾರಿ ಸರ್, ನಾನು ನಿಮಗೆ ಏನು ಹೆಲ್ಪ್ ಮಾಡ್ಬೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಆ್ಯಕ್ಚುಲಿ ನಾನು ಇಲ್ಲಿ ಕನ್ವೀನಿಯನ್ಸ್ ಸ್ಟೋರಿಗೆ ಬರೋದು ಬರೀ ಇಂಟರ್ನೆಟ್ನ ಯೂಸ್ ಮಾಡೋದಕ್ಕಷ್ಟೇ, ಅದ್ರದ್ದೇ ಅಮೌಂಟು ತೊಗೊಳ್ಳಿ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ಡ್ರೀಮ್ ಬಾಯ್ ಹೋಗಿ ಒಂದು ಜಾಗದಲ್ಲಿ ಕುತ್ಕೊಂಡಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಹೋಗಿ ಒಂದು ಜಾಗಕ್ಕೆ ಕುತ್ಕೊಂಡ್ರು ಕೂಡ ಶೂಲಿಂಗು ಬ್ಲಶ್ ಮಾಡೋದನ್ನ ಬಿಟ್ಟೇ ಇರೋದಿಲ್ಲ. ಇಲ್ಲಿ ಅವಳು ಕದ್ದು ಮುಚ್ಚಿ ಅವಳ ಫೋನಿಂದ ಅವ್ನು ಡ್ರೀಮ್ ಬಾಯ್ದು ಒಂದು ಫೋಟೋನ ತಗೋತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಒಂದು ಲೈಬ್ರರಿನ ತೋರಿಸ್ತಾರೆ. ಆ ಲೈಬ್ರರಿ ಹೆಸರು ಬಂದು ಕ್ರಿಸ್ಟಲ್ ಪ್ಯಾಲೇಸ್ ಆರ್ಟ್ಸ್ ಬುಕ್ ಸ್ಟೋರ್ ಅಂತ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ನ ಅದೇ ಲೈಬ್ರರಿಲಿ ಕುತ್ಕೊಂಡು ಕೆಲಸ ಮಾಡ್ತಿರೋದು ಕೂಡ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗಿಗೆ ಶೂಲಿಂಗ್ದು ಒಂದು ಮೆಸೇಜ್ ಬರುತ್ತೆ, ಜಿಯಾಂಗ್ ಜೊನ್ ನೀನು ಮನೆಗೆ ವಾಪಸ್ ಬಂದ್ಬಿಟ್ಟ ಅಂತ ಇಲ್ಲಿ ಅವಳು ಮೆಸೇಜ್ ಮಾಡಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ನಾನು ಮನೆಗೆ ಇನ್ನ ಹೋಗಿಲ್ಲ, ಮೋಸ್ಟ್ಲಿ ನಾನು ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ, ನನಗೆ ಲೈಬ್ರರಿ ಇನ್ಫಾರ್ಮೇಶನ್ ನ ಚೆಕ್ ಮಾಡೋದಕ್ಕೆ ಹೇಳಿದ್ದಾರೆ, ಮೋಸ್ಟ್ಲಿ ಇವತ್ತು ನೈಟ್ ಎಲ್ಲ ನಾನು ಎದ್ದಿರ್ಬೇಕು ಅನ್ಸುತ್ತೆ, ನಾನು ಬರೋದು ಲೇಟ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಜಿಯಾಂಗಿಗೆ ಮೆಸೇಜ್ ಮಾಡ್ತಿರ್ತಾಳೆ, ಓ ನನ್ನ ಬೇಬಿ ಓವರ್ ಟೈಮ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಿಯಾಂಗ್ ಜೊನ್ ನಿನಗೆ ಗೊತ್ತಾ ನಾನು ಕೂಡ ಇವತ್ತು ಓವರ್ ಟೈಮ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಶೂಲಿಂಗು ಅವಳು ಡ್ರೀಮ್ ಬಾಯ್ ನ ನೋಡ್ಕೊಂಡು ಫುಲ್ ನಾಚ್ಕೋತಾ ಇರ್ತಾಳೆ. ಇಲ್ಲಿ ಅವಳು ಮೆಸೇಜ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಓವರ್ ಟೈಮ್ ಮಾಡೋದು ಕೂಡ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ, ಅದು ಅಲ್ತಲೆ ಓವರ್ ಟೈಮ್ ಮಾಡೋದು ತುಂಬಾನೇ ಒಳ್ಳೇದು, ಇವತ್ತು ಸನ್ಸೆಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೇಳ್ತಿರ್ತಾಳೆ, ಈ ನಡುವೆ ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ ಸೂಪರ್ ಮಾಡೆಲ್ ಗಳೇ ಬಂದು ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಶೂಲಿಂಗು ಫುಲ್ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲಿ ನಾನು ಕ್ಯಾಶಿಯರ್ ಕೆಲಸ ಮಾಡ್ತಿರೋದು ಅಂತ ಅವಳು ಮೆಸೇಜ್ ಕಳಿಸ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಾ ಇರ್ತಾಳೆ, ಯಾಕೆ ನಿನ್ ಡ್ರೀಮ್ ನ ನೀನು ಫಾಲೋ ಮಾಡೋದಿಲ್ವಾ, ನಿನ್ ಡ್ರೀಮ್ ನ ನೀನು ಮರ್ತ್ ಬಿಟ್ಟಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಾ ಇರ್ತಾಳೆ, ಇಲ್ಲಿನ ವೆದರ್ ತುಂಬಾನೇ ಚೆನ್ನಾಗಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ನಿನ್ಗೆ ಒಂದು ಚಾನ್ಸ್ ಕೊಡ್ತಾ ಇದೀನಿ ನಿಜ ಹೇಳಕ್ಕೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಸರಿ ಆಯ್ತು, ಈ ಸ್ಟೋರ್ ಅಲ್ಲಿ ನನ್ಗೆ ಒಂದು ಹ್ಯಾಂಡ್ಸಮ್ ಪರ್ಸನ್ ಸಿಕ್ಕಿದ್ದಾನೆ, ಅವನು ನನ್ನ ಸ್ಟೋರಿಲಿ ಯಾವ ತರ ಹೀರೋ ಇದಾರೋ ಅದಕ್ಕೆ ಫುಲ್ಲು ರಿಲೇಟೆಡ್ ಆಗಿದ್ದಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಮತ್ತೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ಅವನು ಈ ಶಾಪಿಗೆ ಫುಲ್ಲು ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನಾನು ಅವನನ್ನ ತುಂಬಾ ಹತ್ರದಿಂದ ಅಬ್ಸರ್ವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾಕೆಂದ್ರೆ ನಾನು ನೋವೆಲ್ ಏನ್ ಬರೀತೀನಲ್ಲ ಅದು ಫುಲ್ ರಿಯಲಿಸ್ಟಿಕ್ ಆಗಿರ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನ್ ಸಕ್ಸಸ್ಗೋಸ್ಕರ ನಾನು ವಿಶ್ ಮಾಡ್ತೀನಿ ಶೂಲಿಂಗ್ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಜಿಯಾಂಗ್ ಜೊನ್, ನಾನು ತುಂಬಾ ಕಷ್ಟಪಟ್ಟು ಕೆಲಸನ ಮಾಡ್ತೀನಿ, ಲೆಟ್ಸ್ ಗೆಟ್ ವರ್ಕ್ ಟುಗೆದರ್ ಅಂತ ಹೇಳ್ತಿರ್ತಾಳೆ. ಈ ಜಿಯಾಂಗ್ ಶೂಲಿಂಗ್ದು ವಿಚಾಟ್ ಅಕೌಂಟ್ ನ ಓಪನ್ ಮಾಡಿ ನೋಡ್ತಾಳೆ. ಇಲ್ಲಿ ಶೂಲಿಂಗು ಒಂದು ಸನ್ಸೆಟ್ ಆಗ್ತಿರೋ ಫೋಟೋನ ಪೋಸ್ಟ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಬರ್ದಿರ್ತಾಳೆ, ಇವತ್ತಿನ ದಿನ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಎಲ್ಲರೂ ಇದನ್ನ ಎಂಜಾಯ್ ಮಾಡಿದ್ರಿ ಅಲ್ವಾ ಅಂತ ಇಲ್ಲಿ ಅವಳು ಬರ್ದಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಅವಳು ಇರೋ ಲೈಬ್ರರಿದು ಒಂದು ಫೋಟೋನ ತೆಗೆದ್ಬಿಟ್ಟು ಅವಳು ವೇ ಚಾಟ್ ಅಕೌಂಟ್ ಅಲ್ಲಿ ಅದನ್ನ ಪೋಸ್ಟ್ ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಆ ಪೋಸ್ಟ್ ಜೊತೆ ಲೈನ್ಗಳನ್ನೂ ಕೂಡ ಆಡ್ ಮಾಡಿರ್ತಾಳೆ, ನಾವು ಹೋಗೋ ದಾರಿ ತುಂಬಾ ಕಷ್ಟ ಆಗಿರ್ಬೋದು, ಆದ್ರೆ ನಾವು ಯಾವ್ದಕ್ಕೂ ಎದುರುಕೊಳ್ದಲೆ ಮುಂದೆ ಸಾಕ್ತಾನೆ ಇರ್ಬೇಕು ಅಲ್ವಾ ಅಂತ ಒಂದು ಲೈನ್ ನ ಆಡ್ ಮಾಡ್ಬಿಟ್ಟು ಪೋಸ್ಟ್ ಮಾಡಿರ್ತಾಳೆ. ಶಿಫ್ಟ್ ಆಗಿ ಮಿಸ್ಟರ್ ಡೋಲೆನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೋಲೆ ಜಿಯಾಂಗ್ ವಿ ಚಾಟ್ ಅಲ್ಲಿ ಏನು ಪೋಸ್ಟ್ ಮಾಡಿರ್ತಾಳಲ್ಲ ಆ ಲೈಬ್ರರಿ ಫೋಟೋನ ಇಲ್ಲಿ ಅವರು ಅದನ್ನೇ ನೋಡ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕಾಫಿನ ಆರ್ಡರ್ ಮಾಡ್ಬೇಕು ಅಂತ ಅಲ್ಲಿಂದ ಎದ್ದೋಗ್ತಾಳೆ. ಇಲ್ಲಿ ಜಿಯಾಂಗ್ ಕಾಫಿನ ಆರ್ಡರ್ ಮಾಡ್ಬೇಕು ಅಂತ ಹೋಗಿದ ತಕ್ಷಣ ಅಲ್ಲಿಗೆ ಮಿಸ್ಟರ್ ಡೋಲೆ ಕೂಡ ಬರ್ತಾರೆ. ಇಲ್ಲಿ ಒಂದೇ ಟೈಮ್ಗೆ ಅವರಿಬ್ರು ಒಂದೇ ಆರ್ಡರ್ ನ ಕೊಡ್ತಾರೆ, 1 ಕಪ್ ಲ್ಯಾಟೆ ಅಂತ. ಇಲ್ಲಿ ಇವರಿಬ್ರು ಒಬ್ರನ್ನೊಬ್ರು ನೋಡಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಮಿಸ್ಟರ್ ಡೋಗೆ ಜಿಯಾಂಗ್ ಇದೇ ಲೈಬ್ರರಿ ಇದ್ದಾಳೆ ಅಂತ ಗೊತ್ತಿದ್ದಾನೆ ಅವರು ಇಲ್ಲಿಗೆ ಬಂದಿರ್ತಾರೆ, ಆದ್ರೆ ಇಲ್ಲಿ ಅವರು ಅದನ್ನ ಹೇಳೋದಿಲ್ಲ. ಇಲ್ಲಿ ಅವರು ಹೇಳ್ತಿರ್ತಾರೆ ನೀನಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ಯಾರೋ ಒಬ್ರು ಫ್ರೆಂಡ್ ಬರೋರಿದ್ರು, ಅವ್ರು ಬರೋದು ಮೋಸ್ಟ್ಲಿ ಲೇಟ್ ಆಗುತ್ತೆ ಅನ್ಸುತ್ತೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸ್ವಲ್ಪ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬೇಕಿತ್ತು ಅದಕ್ಕೆ ಬಂದೆ, ಅದು ಅಲ್ಲದೆ ಬೈ ದ ಬೈ ಥ್ಯಾಂಕ್ ಯು ಸೋ ಮಚ್, ವಾಂಗ್ ಲೈಬ್ರರಿಯಲ್ಲಿ ನೀವು ನನಗೆ ಹೆಲ್ಪ್ ಮಾಡಿರ್ಲಿಲ್ಲ ಅಂದ್ರೆ ನಾನು MH ಕಂಪ್ನಿಗೆ ಸೇರ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ದೆ ಬಿಡು, ನಿನಗೆ ನಾನು ಹೆಲ್ಪ್ ಮಾಡಿದೆ ಅನ್ನೋದೇ ನನಗೆ ಪುಣ್ಯ ಅಂತ ಹೇಳ್ತಿರ್ತಾನೆ. ಅದು ಅಲ್ಲದೆ ನೀನೇನು ಇಷ್ಟೊಂದು ಕೆಲಸ ಮಾಡ್ತಿದ್ಯಾ, ಮೋಸ್ಟ್ಲಿ ನಿನ್ ಬಾಸು ತುಂಬಾ ಸ್ಟ್ರಿಕ್ಟ್ ಇದಾರೆ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ, ಅದು ಅಲ್ಲದೆ ಅವನು ದೊಡ್ಡ ಡೆವಿಲ್ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೋಲೆ ನಗ್ತಾ ಹೇಳ್ತಿರ್ತಾರೆ, ನೀನ್ ಯಾಕೆ ಹಾಗಂತ ಹೇಳ್ತಿದ್ಯಾ, ಮೋಸ್ಟ್ಲಿ ಅವ್ರಿಗೆ ನಿನ್ನಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೀರೋ ಹೇಳಿರೋ ಮಾತನ್ನ ನೆನಪಿಸ್ಕೊತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಜಿಯಾಂಗಿಗೆ ಹೇಳ್ತಿರ್ತಾರೆ, ಮಿಸ್ ಆಂಟ್ ನೀವು MH ಅಲ್ಲಿ 2 ವಾರಕ್ಕಿಂತ ಜಾಸ್ತಿ ಸ್ಟೇಬಲ್ ಆಗಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿರೋದನ್ನ ಇಲ್ಲಿ ಜಿಯಾಂಗ್ ನೆನಪಿಸ್ಕೊತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಅವ್ರಿಗೆ ಜಾಸ್ತಿನೇ ಇದೆ ಅಂತ ಹೇಳ್ತಿರ್ತಾಳೆ. ಈ ಟೈಮ್ಗೆ ಜಿಯಾಂಗ್ ಮತ್ತೆ ಮಿಸ್ಟರ್ ಡೋಲೆ ಆರ್ಡರ್ ಮಾಡಿರೋ ಕಾಫಿ ಕೂಡ ಬರುತ್ತೆ. ಇಲ್ಲಿ ಮಿಸ್ಟರ್ ಡೋಲೆ
ಹೇಳ್ತಿರ್ತಾರೆ. ಇವತ್ತು ನೀನೇ ಪೇ ಮಾಡೋಕ್ಕಾಗುತ್ತಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಅಫ್ಕೋರ್ಸ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಪೇ ಮಾಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಕೂಡ ಜಿಯಾಂಗ್ ಜೊತೆನೆ ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅದೇ ಜಾಗದಲ್ಲಿ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಫುಲ್ಲು ರಾತ್ರಿ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಮತ್ತೆ ಜಿಯಾಂಗು ಇಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಫುಲ್ಲು ನೈಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಇಲ್ಲಿ ಮಿಸ್ಟರ್ ಡೂಲೆ ಜಿಯಾಂಗಿಗೆ ಅವಳ ರಿಪೋರ್ಟ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಮಿಸ್ಟರ್ ಡೂಲೆ ಜಿಯಾಂಗಿಗೆ ಹೇಳ್ತಿರ್ತಾರೆ, ನೋಡು ಇದು ನೀನ್ ಕ್ರಿಯೇಟ್ ಮಾಡಿರೋಂಥ ರಿಪೋರ್ಟ್, ಇದರಲ್ಲಿ ನಿಮ್ ಕಂಪ್ನಿಯ ಇನ್ವೆಸ್ಟ್ಮೆಂಟ್ ಮಾತ್ರನೇ ತೋರಿಸುತ್ತೆ, ಬೇರೆ ಯಾವುದೇ ತರ ಕಂಪ್ನಿಯ ಇನ್ವೆಸ್ಟ್ಮೆಂಟ್ ನು ತೋರಿಸೋದಿಲ್ಲ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇನ್ವೆಸ್ಟ್ಮೆಂಟ್ ಅಮೌಂಟ್, ಪ್ರಪೋಸಿಷನ್, ನೇಚರ್ ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ಕಮ್, ಅದು ಅಲ್ಲದೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಕಂಪನಿಗಳ ಪ್ರೊಫೈಲ್ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಇಲ್ಲಿ ಜಿಯಾಂಗು ನೋಟ್ ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಗೈಡೆನ್ಸ್ ಇಂದ ನಾನು ತುಂಬಾನೇ ಕಲ್ತ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮಿಸ್ಟರ್ ಡೂ, ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಬಗ್ಗೆ ಇಷ್ಟೊಂದೆಲ್ಲ ಹೇಗೆ ತಿಳ್ಕೊಂಡಿದ್ದೀರಾ, ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಹೌದು, ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲೇ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಅನ್ಫಾರ್ಚುನೇಟ್ಲಿ ನಿಮ್ಗೆ ಯಾವುದೋ ಒಂದು ಬೇರೆ ಕಡೆ ಮೀಟಿಂಗ್ ಇದೆ, ನಿಮ್ಗೆ ಅಪಾಯಿಂಟ್ಮೆಂಟ್ ಇದೆ, ಇಲ್ಲ ಅಂದಿದ್ರೆ ನಾನು ಪಕ್ಕ ನಿಮ್ಮನ್ನ ಡಿನ್ನರಿಗೆ ಕರ್ಕೊಂಡು ಹೋಗ್ತಿದ್ದೆ. ಈಗ ನೀವು ನನ್ನ ಮೇಲೆ 2 ಋಣನ ಇಟ್ಟಿದ್ದೀರಾ, ನಾನು 2 ಋಣ ನಿಮ್ಗೆ ತೀರಿಸ್ಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಡೂಲೆ ಸ್ಮೈಲ್ ಮಾಡ್ತಾ ಜಿಯಾಂಗಿಗೆ ಏನೋ ಹೇಳ್ಬೇಕು ಅಂತ ಹೋಗ್ತಿರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಡೂಲೆಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಅವರು ಕಾಲ್ನ ಪಿಕ್ ಮಾಡಿದ ತಕ್ಷಣ, ಹಲೋ, ಹಾ ಓಕೆ, ಹೌದಾ, ನಾನು ಬರ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಫೋನ್ ಕಟ್ ಆದ್ಮೇಲೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಇದು ರೈಟ್ ಟೈಮಿಂಗ್ಸ್ ಅಲ್ಲ, ನಾವಿಬ್ರು ಡಿನ್ನರ್ಗೆ ಹೋಗೋಕೆ, ಐ ಹೋಪ್ ನಾವಿಬ್ರು ಯಾವತ್ತಾದ್ರೂ ಒಂದಿನ ಡಿನ್ನರ್ಗೆ ಹೋಗ್ತೀವಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಲೈಬ್ರರಿಯಿಂದ ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ಫುಲ್ ಜೋರಾಗಿ ಮಳೆ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಅವಳ ಹತ್ರ ಇರೋ ಬ್ಯಾಗ್ನ ತೆಗೆದು ತಲೆ ಮೇಲೆ ಇಟ್ಕೊಂಡು ಮಳೆಯಲ್ಲಿ ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬ್ಯಾಗ್ನ ಹಿಡ್ಕೋತಿರ್ತಾಳೆ. ಇಲ್ಲಿ ಅವಳಿನೇನು ಮುಂದಕ್ಕೆ ಹೆಜ್ಜೆ ಇಡಬೇಕು ಅನ್ನೋ ಜೊತೆಲಿ ಮಿಸ್ಟರ್ ಡೂಲೆ ಬಂದು ಛತ್ರಿನ ತೆಗೆದು ಅವಳ ತಲೆ ಮೇಲೆ ಹಿಡಿತಾರೆ. ನೀವು ಎಲ್ಲಾದ್ರೂ ಡ್ರಾಮಾ, ಚೈನೀಸ್ ಡ್ರಾಮಾದಲ್ಲಿ ಹೇಗೆ ಹೀರೋ ಬಂದು ಹೀರೋಯಿನ್ ನ ಪ್ರೊಟೆಕ್ಟ್ ಮಾಡ್ತಾನೋ, ಈ ತರ ಮಳೆಗಾಲದಲ್ಲಿ ಛತ್ರಿ ಕೊಟ್ಟು ಸೇಮ್ ಇಲ್ಲೂ ಕೂಡ ಅದೇ ತರ ಸೀನ್ ನಡೆಯುತ್ತೆ. ಇಲ್ಲಿ ಇವರಿಬ್ರು ಒಬ್ರು ಕಣ್ಣಲ್ಲಿ ಒಬ್ರು ಫುಲ್ಲು ಮುಳುಗೋಗ್ಬಿಟ್ಟಿರ್ತಾರೆ. ಇಲ್ಲಿ ಸೈಲೆಂಟ್ ಆಗಿ ಸ್ವಲ್ಪ ಹೊತ್ತು ಹೀಗೆ ನಿಂತ್ಕೊಬಿಟ್ಟಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೋಡು ಇದು ತುಂಬಾ ಇಂಪಾರ್ಟೆಂಟ್ ರಿಪೋರ್ಟ್, ನೀನು ಕಷ್ಟಪಟ್ಟಿದ್ದನ್ನ ರೆಡಿ ಮಾಡಿದೆ, ಇದನ್ನ ನೆನೆಸ್ಬೇಡ, ತಗೋ ಈ ಛತ್ರಿನ ಹಿಡ್ಕೊ ಅಂದ್ಬಿಟ್ಟು ಅವ್ರ ಕೈಲಿರೋ ಛತ್ರಿನ ಜಿಯಾಂಗ್ ಕೈಲಿ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ನೀವೇನ್ ಮಾಡ್ತೀರಾ, ನೀವ್ ಮಳೆಯಲ್ಲಿ ನೆನ್ಕೊಂಡು ಹೋಗ್ತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಇಲ್ಲ ಫ್ರೆಂಡ್ ಬರ್ತಿದ್ದಾರೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಒಳ್ಳೇದಾಯ್ತು ಈ ಛತ್ರಿ ಕೊಡೋದಕ್ಕೆ, ಮತ್ತೆ ನಾವಿಬ್ರು ಭೇಟಿ ಆಗ್ಬೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಹಾಗಾದ್ರೆ ನಾನು ಹೊರಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಹೇಳ್ತಿರ್ತಾರೆ, ಹುಷಾರಾಗಿ ಹೋಗು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಹತ್ರ ಒಂದು ಲೇಡಿ ಬಂದು ಛತ್ರಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಲ್ಲಿ ಆ ಲೇಡಿ ಯಾರು ಅಂದ್ರೆ ಕಾಕ್ಟೇಲ್ ಪಾರ್ಟಿಲಿ ಮಿಸ್ಟರ್ ಡೂಲೆ ಜೊತೆ ಇಂಟರ್ವ್ಯೂ ಕೊಡುವಾಗ ಇದ್ಲಲ್ಲ ಅದೇ ಲೇಡಿ ಇಲ್ಲಿ ನಿಂತಿರೋದು. ಇಲ್ಲಿ ಆ ಲೇಡಿ ಮಿಸ್ಟರ್ ಡೂಲೆ ಹತ್ರ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ನೀನು ತುಂಬಾ ಖುಷಿಯಾಗಿದ್ಯಾ ಅಂತ. ನನ್ಗೇನ್ ಅನ್ಸುತ್ತೆ ಅಂದ್ರೆ ನಾನು ಒಬ್ಳೆ ಊಟ ತಿನ್ನೋದಕ್ಕೆ ಹೋಗ್ಲಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನಾನು ಕೂಡ ಹೊಟ್ಟೆ ಹಸ್ಕೊಂಡಿದ್ದೀನಿ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಲೇಡಿ ಕೈಲಿರೋ ಛತ್ರನ ಮಿಸ್ಟರ್ ಡೋಲೆನ ಹಿಡ್ಕೋತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೋಲೆ ಮತ್ತೆ ಲೇಡಿ ಕಾರಲ್ಲಿ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಲೇಡಿ ಮಿಸ್ಟರ್ ಡೋಲೆ ಹತ್ರ ಕೇಳ್ತಿರ್ತಾಳೆ, ಜಿಯಾಂಗ್ ಜೋನ್ ಲಿಂಕ್ ತೆಮಾಂಗ್ ಜೊತೆ ಮೀಟ್ ಮಾಡ್ಸಕ್ಕೆ ನೀನೇನ ಹೆಲ್ಪ್ ಮಾಡಿದ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ಐ ಆಮ್ ರಿಯಲಿ ಸಾರಿ, ಅವಾಗಲೇ ನನ್ನ ತಲೆಯಲ್ಲಿ ಬೇರೆ ಏನೋ ಓಡ್ತಿತ್ತು, ಅದಕ್ಕೆ ನಾನು ನಿನ್ಗೆ ಹೇಳಕ್ ಆಗ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನೀನು ಮರಿಬೇಡ, ನೀನು ನನ್ನ ಸ್ಟೂಡೆಂಟ್ ಆಗಿದೆ, ನೀನು ನನ್ನಿಂದ ಏನೂ ಮುಚ್ಚಿಡಕ್ ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ಗೆ ಅದನ್ನ ಮಾಡ್ಬೇಕು ಅಂತ ಇಷ್ಟ ಆಯ್ತು, ಅದಕ್ಕೆ ನೀನು ಮಾಡಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ನೀನೇ ನನ್ಗೆ ಹೇಳಿದ್ದಲ್ಲ ನಾನು ಮತ್ತೆ ಗೆಲ್ತೀನಿ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ದಾರಿ ಹುಡಿಕೊಂಡಿದ್ಯಾ ಅಲ್ವಾ ಯುವಾನ್ ಶಾಯ್ನ ಮತ್ತೆ ಸೋಲ್ಸೋದಿಕ್ಕೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ಯುವಾನ್ ಶಾಯ್ನ ಯೋಚನೆಗಳೇನಿದೆಯಲ್ಲ ಅದು ಅವನ್ನ ಗೆಲ್ಲಕ್ ಬಿಟ್ಟಿದ್ದು ಅಷ್ಟೇ, ನೆಕ್ಸ್ಟ್ ಸತಿ ನಾನು ಅವನ್ನ ಸೋಲ್ಸಿದ್ರೆ ಅವನಲ್ಲಿ ಏನೇನ್ ಇದೆಯಲ್ಲ ಅದನ್ನೆಲ್ಲ ಅವನು ಕಳ್ಕೊತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಾ ಇರ್ತಾಳೆ, ನನ್ಗೆ ಈಗ ಇದೆಲ್ಲ ಮಜಾ ಕೊಡ್ತಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ MH ಕಂಪ್ನಿನ ತೋರಿಸ್ತಾರೆ. ಇಲ್ಲಿ ಹೀರೋ 4 ಜನ ಹೊಸದಾಗಿ ಕ್ಯಾಂಡಿಡೇಟ್ ಏನ್ ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಅವ್ರನ್ನೆಲ್ಲ ಮೀಟಿಂಗಿಗೆ ಕರ್ಕೊಂಡಿರ್ತಾನೆ. ಇಲ್ಲಿ ಹೀರೋ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಹೇಳ್ತಿರ್ತಾನೆ, ರಿಪೋರ್ಟ್ನೆಲ್ಲ ಕೈಯಲ್ಲಿ ಬರೆದು ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಎಲ್ಲ 4 ಜನ ಕ್ಯಾಂಡಿಡೇಟ್ಗಳು ಕೂಡ ಒಪ್ಕೋತಾರೆ. ಇಲ್ಲಿ 3 ಜನ ಕ್ಯಾಂಡಿಡೇಟ್ಗಳು ಹೋದ್ಮೇಲೆ ಹೀರೋ ಜಿಯಾಂಗ್ ಜೋನ್ ಅಲ್ಲೇ ನಿಲ್ಲಿಸ್ಕೋತಾರೆ. 1 ನಿಮಿಷ ಜಿಯಾಂಗ್ ಜೋನ್ ನೀನು ಇಲ್ಲೇ ನಿಂತ್ಕೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕೆಲಿಕೇಸ್ ಅವ್ರದ್ದು ನ್ಯೂ ಡೆಲಿಗೇಟ್ ರಿಪೋರ್ಟ್ ನಾನು ಓದಿದೆ, ಆ ರಿಪೋರ್ಟ್ ಅಲ್ಟಿಮೇಟ್ ಪರ್ಪಸ್ ಏನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗಿಗೆ ಫುಲ್ಲು ಕನ್ಫ್ಯೂಸ್ ಆಗಿ ಅವಳು ಫುಲ್ಲು ಶಾಕ್ ಅಲ್ಲಿ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಹತ್ರ ಎದ್ ಬಂದು ಹೇಳ್ತಿರ್ತಾನೆ, ಇದು ಅಲ್ಟಿಮೇಟ್ ಪರ್ಪಸ್ ಏನು ಅಂದ್ರೆ ಸತ್ಯನ ಹುಡ್ಕೋದು, ಡಾಟಾನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡೋದಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ರಿಪೋರ್ಟ್ ಅಲ್ಲಿ ಸತ್ಯಾಂಶದ ಕೊರತೆ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, 1 ನಿಮಿಷ ಇರು, ನೀನು ಏನ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ
ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನಾದ್ರೂ ಒಂದು ಮುಚ್ಚಿಡ್ಬೇಕು ಅಂದ್ರೆ ಅದು ಯಾವ ತರ ಇರುತ್ತೆ ಅಂದ್ರೆ ಸ್ಮಾರ್ಟ್, ಎಲಿಗೆಂಟ್, ಒಂದು ರಾಜ್ಕುಮಾರ್ ತರ ಇರುತ್ತೆ. ಆದ್ರೆ ಸತ್ಯ ಹಾಗಲ್ಲ. ಒಂದು ಅಡ್ಗಿಟ್ಟಿರೋ ಗುಟ್ಟು ತರ ಅದು ಯಾವಾಗ್ಲೂ ಕೊಚ್ಚೆ ಎಲ್ಲ ಇರುತ್ತೆ, ಮತ್ತೆ ಯಾರಿಗೂ ಕಾಣ್ದೇ ಇರೋ ಅಂತ ಒಂದು ಸಣ್ಣ ಮೂಲೆಯಲ್ಲಿ ಹೋಗಿ ಔಚ್ಕೊಂಡಿರುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಸತ್ಯ ಯಾವಾಗ್ಲೂ ಕೋಪದಲ್ಲಿ ಮತ್ತೆ ಯಾರು ಸಹಿಸ್ಕೊಳಕ್ ಆಗದೆ ಇರೋ ಅಂತ ವಿಷಯಗಳೇ ಆಗಿರುತ್ತೆ. ಇಲ್ಲಿ ಅದಕ್ಕೆ ಜಿಯಾಂಗೋ ಹೀರೋ ಹತ್ರ ಹೇಳ್ತಿರ್ತಾಳೆ, ಒಂದ್ ನಿಮಿಷ ಇರೋ, ನಿನ್ಗೆ ಅನ್ಸುತ್ತಾ ನನ್ನ ರಿಪೋರ್ಟ್ ಅಲ್ಲಿ ಯಾವ್ದೇ ತರ ಸತ್ಯ ಇಲ್ಲ ಅಂತ ಅನ್ಸುತ್ತಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕೇಲಿಂಗ್ ನ ಚೇರ್ಮನ್ ಸಸ್ಪೆಕ್ಟೆಡ್ ಇದ್ದ, ಯಾಕೆಂದ್ರೆ ಕಂಪ್ನಿ ಅಮೌಂಟ್ ನ ಅವನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದ, ಇದನ್ನೆಲ್ಲ ಯಾರು ಆಚೆ ತರೋರಿದ್ರು ಅವ್ರನ್ನ ಕೆಲ್ಸದಿಂದಾನೇ ತೆಗ್ದಾಕಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇವಾಗ ಅರ್ಥ ಆಯ್ತಾ ನೀನು ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಾಯ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗೋ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಹೇಳ್ತಿರ್ತಾಳೆ, ಹಾಗಾದ್ರೆ ನಿನ್ ಪ್ರಕಾರ ಆ ಕೆಲ್ಸದಿಂದ ತೆಗ್ದಾಕಿರೋ ವ್ಯಕ್ತಿನ ನಾನ್ ಹುಡುಕ್ಬೇಕಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕೇಲಿಂಗ್ ಹತ್ರ ಕೇಳು, ಎಲ್ಲ ಇಂಪಾರ್ಟೆಂಟ್ ಪರ್ಸನಲ್ ಫೈಲ್ಸ್ ಗಳು ಏನೇನಿರುತ್ತೆ ಎಲ್ಲಾ ಪರ್ಸನಲ್ ಫೈಲ್ಸ್ ಗಳನ್ನು ತೆಗ್ದು ಕೆಲಸದಿಂದ ಯಾರನ್ನ ತೆಗ್ದಾಕಿದ್ರಲ್ಲ ಅವ್ರನ್ನ ನೀನು ಹುಡುಕು, ನಿಜ ಏನಿದೆ ಅದನ್ನ ಮತ್ತೆ ಇನ್ನೊಂದು ಹೊಸದಾಗಿ ರಿಪೋರ್ಟ್ ನ ರೆಡಿ ಮಾಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗೋ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಡಕ್ಕೆ ಅಂತ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ನಿನ್ಗೊಂದು ವಿಷಯನ ನೆನಪಿಸ್ಬೇಕಾಗಿತ್ತು, ನೀನು ನಾನು ಕೊಟ್ಟಿರೋ ಫಸ್ಟ್ ಟಾಸ್ಕ್ ಅಲ್ಲಿ ಸೋತೋಗಿದ್ಯಾ, ನೀನೇನಾದ್ರೂ ಕಂಟಿನ್ಯೂಸ್ ಆಗಿ 3 ಟಾಸ್ಕ್ ನ ಸೋತೋದ್ರೆ ನೀನು ಈ ಕೆಲಸದಿಂದ ಕ್ವಿಟ್ ಮಾಡ್ತೀಯಾ ನೀನೇ ಅಂತ ಹೇಳಿದ್ಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗೋ ಹೀರೋನ ಫುಲ್ಲು ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನ್ ಗುರಾಯಿಸ್ಕೊಂಡು ನೋಡ್ತಿದ್ಯಾ, ನೀನ್ ಗುರಾಯಿಸ್ಕೊಂಡು ನೋಡೋದ್ರಿಂದ ಏನು ಯೂಸ್ ಇಲ್ಲ, ನಿನ್ನ ಹತ್ರ ಇನ್ನೂ 2 ಚಾನ್ಸ್ ಇದೆ, ಅದನ್ನ ನೀಟಾಗಿ ಯೂಸ್ ಮಾಡ್ಕೊ, ಇಲ್ಲಾಂದ್ರೆ MH ಇಂದ ನಿನ್ನ ಆಚೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಆಗಂತೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗೋ ಫುಲ್ಲು ಕೋಪದಲ್ಲಿ ಹೀರೋ ಹೋಗ್ತಿರೋದನ್ನೇ ನೋಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕೆಲ್ಲಿಂಗ್ ಕಂಪ್ನಿಗೆ ಕಾಲ್ ಮಾಡಿರ್ತಾಳೆ. ಅಲ್ಲಿರೋ ರಿಸೆಪ್ಷನಿಸ್ಟ್ ಕಾಲ್ ಎತ್ತಿದಾಗ ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಹಲೋ ನನ್ನ ಹೆಸರು ಜಿಯಾಂಗ್ ಜನ್, ನಾನು MH ಕಂಪ್ನಿಯಿಂದ ಮಾತಾಡ್ತಾ ಇರೋದು, ಸರ್ ಜೊತೆ ನಂದು ಮೀಟಿಂಗ್ ಇತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ರಿಸೆಪ್ಷನಿಸ್ಟ್ ಹೇಳ್ತಿರ್ತಾರೆ, ಸಾರಿ ಮ್ಯಾಮ್, ಇವತ್ತು ಅವರು ಅವ್ರ ಫ್ರೆಂಡ್ಸ್ ಜೊತೆ ಗೋಲ್ಫ್ ಆಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಏನು ಗೋಲ್ಫ್ ಆಡೋದಕ್ಕೆ ಹೋಗಿದ್ದಾರೆ, ಸರಿ ಹಾಗಾದ್ರೆ ಒಂದ್ ಕೆಲಸ ಮಾಡಿ ನನ್ಗೆ ಅವ್ರ ಅಡ್ರೆಸ್ ಕೊಡಕ್ಕಾಗುತ್ತಾ, ನಾನು ಮುಂಚೆನೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಅವಳು ಇಲ್ಲಿ ಅಡ್ರೆಸ್ ಬರ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಹೀರೋ ಹತ್ರ ಹೇಳ್ತಿರ್ತಾರೆ, ಜಿಯಾಂಗ್ ಜನ್ ಅಪ್ಲಿಕೇಶನ್ ನ ಹಾಕಿದ್ರು ಲೀಗಲ್ ಡಿಪಾರ್ಟ್ಮೆಂಟ್ ಗೆ, ಅವರು ಲೆಟರ್ ನ ಸೆಂಡ್ ಮಾಡಿದ್ರು ಕೆಲಿನ್ಗೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗಾದ್ರೆ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡ್ಬಿಟ್ರು, ಅಷ್ಟಾದ್ರೂ ಜಿಯಾಂಗ್ ಜನ್ ಮತ್ತೆ ಹೊಸ ಐಡಿಯಾನ ಹುಡಿಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾನೆ. ಜಿಯಾಂಗ್ ಜನ್ ಈ ತರ ಎಲ್ಲ ಕೆಲಸ ಮಾಡ್ತಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ, ಅವಳ ಕೆಲಸದಲ್ಲಿ ತುಂಬಾನೇ ಶ್ರದ್ಧೆ ಇದೆ ಅಂತೆಲ್ಲ ಹೇಳ್ತಿರ್ತಾನೆ. ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವು ಇಷ್ಟೊಂದೆಲ್ಲ ಅವಳಿಗೆ ಪ್ರೆಷರ್ ಹಾಕಿದ್ರು ಕೂಡ ಅವಳು ಒಂಚೂರನ್ನು ಸ್ಟ್ರೆಸ್ ಅಲ್ಲಿ ಇದ್ದಾಳೆ ಅಂತಾನೆ ಅನ್ನಿಸ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಒಂದು ಲುಕ್ ಕೊಡ್ತಾ ಹೀರೋ ಅಸಿಸ್ಟೆಂಟ್ ಹತ್ರ ಕೇಳ್ತಿರ್ತಾರೆ, ಏನು ನಾನು ಅವಳಿಗೆ ಪ್ರೆಷರ್ ಮಾಡ್ತಿದ್ದೀನಿ, ನಾನು ಅವಳನ್ನ ಟ್ರಿಗರ್ ಮಾಡ್ತೀನಿ, ಅದ್ರ ಅರ್ಥ ಏನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅಸಿಸ್ಟೆಂಟ್ ಕೆಮ್ತಾ ಹೇಳ್ತಿರ್ತಾರೆ, ಹಾಗಲ್ಲ ಅರ್ಥ ಅಲ್ಲ ಸರ್, ನಾನು ಆ ತರ ಎಲ್ಲ ಹೇಳಿದ್ದು, ನೀವು ಕೊಟ್ಟಿರೋ ಕೆಲಸ ಸ್ವಲ್ಪ ಕಷ್ಟ ಇದೆ, ಅದು ಸ್ವಲ್ಪ ಟ್ರಿಗರ್ಡ್ ಆಗಿದೆ ಅಲ್ವಾ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, MH ಕಂಪ್ನಿಗೆ ಯಾರ್ಯಾರೆಲ್ಲ ಸೇರ್ಕೋತಾರೋ ಅವ್ರಿಗೆ ಎಲ್ಲಾರ್ಗು ಒಂದೊಂದು ಟೆಸ್ಟ್ ನ ಕೊಡ್ತೀವಿ, ಇದರಲ್ಲಿ ಜಿಯಾಂಗ್ ಜೋನ್ ಕೂಡ ಸೇರ್ಕೊಂಡಿದ್ದಾಳೆ ಅಷ್ಟೇ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಡೆಲಿಂಗು ಗೋಲ್ಫ್ ಆಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಜಿಯಾಂಗ್ ಜೋನ್ ಬಂದ್ಬಿಟ್ಟು ಹಲೋ ಡೆಲಿಂಗ್ ಸರ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ನೀವ್ಯಾರು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಜೋನ್ ಹೇಳ್ತಿರ್ತಾಳೆ, ಹಲೋ ಸರ್ ನನ್ನ ಹೆಸರು ಜಿಯಾಂಗ್ ಜೋನ್, ನಾನು MH ಕಂಪ್ನಿಯಿಂದ ಬಂದಿದ್ದೀನಿ, ನಾನು ಅನಲಿಸ್ಟ್ ಅಂತ ಹೇಳ್ತಿರ್ತಾಳೆ. ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸದಿಂದ ಬಂದಿರೋದು ಅಂತ ಕೂಡ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡೆಲಿಂಗ್ ಹೇಳ್ತಿರ್ತಾರೆ, MH ಕಂಪ್ನಿಲಿ ಬೇರೆ ಯಾವ್ದು ಅನಲಿಸ್ಟ್ ಅವ್ರು ಇಲ್ವಾ, ನನ್ಗೋಸ್ಕರ ಬೇರೆ ಯಾರನ್ನಾದ್ರೂ ಅನಲಿಸ್ಟ್ ಅವ್ರನ್ನ ಕಳಿಸ್ಬೇಕಲ್ವಾ ಅಂತ ಕೇಳ್ತಿರ್ತಾನೆ. ಈಗಂತೆಲ್ಲ ಹೇಳಿ ಇಲ್ಲಿ ಡೆಲಿಂಗು ಮತ್ತೆ ಗೋಲ್ಫ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಡೆಲಿಂಗು ಹೊಡೆದಿರೋ ಗೋಲ್ಫ್ ಬಾಲ್ ಗಳನ್ನೆಲ್ಲ ಇಲ್ಲಿ ಜಿಯಾಂಗ್ ಕಲೆಕ್ಟ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಡೆಲಿಂಗು ಎಲ್ಲಿವರೆಗೂ ಗೋಲ್ಫ್ ಆಡ್ತಿರ್ತಾನೆ ಅಲ್ಲಿವರೆಗೂ ಜಿಯಾಂಗ್ ಆ ಬಾಲ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾನೆ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಬಾಲ್ ಗಳನ್ನೆಲ್ಲ ತಗೊಂಡ್ಬಂದು ಡೆಲಿಂಗ್ ಹತ್ರ ಇಡ್ತಾ ಇರ್ತಾಳೆ. ಆಗ ಡೆಲಿಂಗ್ ಹೇಳ್ತಿರ್ತಾನೆ, ಈ ಅನಲಿಸ್ಟ್ ಗಳೆಲ್ಲ ಯಾವಾಗಿಂದ ಕ್ಯಾರಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಮನೆಗೆ ಹೋಗು, ನಿಂದು ಈ ಟ್ರಿಕ್ಸ್ ಗಳೆಲ್ಲ ಏನಿದೆಯಲ್ಲ ಅದು ನನ್ ಮೇಲೆ ವರ್ಕ್ ಆಗಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಮಿಸ್ಟರ್ ಡೆಂಗ್ ಇದೇನು ಕೆಟ್ಟ ಕೆಲಸ ಅಲ್ಲ, ಅದು ಅಲ್ದಲ್ಲ ಎಷ್ಟೋ ಜನ ಗೋಲ್ಫಿನ ಹೋಲ್ ಒಳಗಡೆ ಹಾಕಲ್ಲ, ಎಷ್ಟೋ ಬಾಲ್ಗಳು ಆಚೆಗಡೆ ಗ್ರೌಂಡ್ ಅಲ್ಲೇ ಇರುತ್ತೆ, ಇದನ್ನೆಲ್ಲ ಕಲೆಕ್ಟ್ ಮಾಡೋದ್ರಲ್ಲೂ ಕೂಡ ತುಂಬಾನೇ ದುಡ್ಡು ಮಾಡ್ತಾರೆ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಬಾಲ್ ಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಮತ್ತೆ ರೀಸೈಕಲ್ ಮಾಡಿ ಅದು ಬ್ರ್ಯಾಂಡ್ ಗಳು ಮತ್ತೆ ಯಾವ್ದೇ ತರ ಇದನ್ನೆಲ್ಲ ಡಿವೈಡ್ ಮಾಡಿ ನಾವು ಸೇಲ್ ಮಾಡಿದ್ರೆ ನಾವು ಮತ್ತೆ ಒಳ್ಳೆ ದುಡ್ಡನ್ನ ಮಾಡ್ಬೋದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಡೆಲಿಂಗ್ ಹೇಳ್ತಿರ್ತಾಳೆ, ಪ್ಲೀಸ್ ಸ್ಟಾಪ್
ಮಾಡು, ಇದನ್ನು ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ನೀನು ಹೇಳಿರೋ ಪ್ಲಾನ್ ಏನಿದೆ ಅದನ್ನ ಮುಂಚೆಯಿಂದಾನು ಯೂಸ್ ಮಾಡ್ತಿದ್ದಾರೆ ನೋಡಿ, ಇದರಿಂದ ಜಸ್ಟ್ ನನ್ನ ಟೈಮ್ ವೇಸ್ಟ್ ಆಗ್ತಿದೆ ಅಷ್ಟೇ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಕೆಲಿಂಗ್ MH ಕಂಪ್ನಿಯ ಕ್ಲೈಂಟ್, ನಿಮ್ ದುಡ್ಡಿಂದಾನೇ ನಾವು ನಿಮ್ಗೆ ಪ್ರಾಫಿಟ್ ನ ಮಾಡ್ಕೊಂಡ್ ಕೊಡೋದು. ಎಲ್ಲಿವರೆಗೂ ನಿಮ್ ಟೈಮ್ ಸಿಗಲ್ವೋ ನಾನು ಅಲ್ಲಿವರೆಗೂ ಎಲ್ಲೂ ಹೋಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದು ನನಗೆ ಒಂದು ಸಿಕ್ಕಿರೋ ಆಪರ್ಚುನಿಟಿ, ಅದು ಅಲ್ದಲ್ಲ ಇದು ನನ್ನ ಡ್ಯೂಟಿ, ನಾನು ಈ ಆಪರ್ಚುನಿಟಿನ ಕಳ್ಕೊಳಕ್ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡೇಲಿಂಗ್ ಕೂಡ ಹೇಳ್ತಿರ್ತಾರೆ, ಸರಿ ಆಯ್ತು ನಿನ್ನ ಹೆಸರನ್ನ ಏನಂದೆ ನೀನು, ಜಿಯಾಂಗ್ ಅಂತ ಹೇಳ್ದೆ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ನನ್ನ ಹೆಸರು ಬಂದು ಜಿಯಾಂಗ್ ಜೂನ್ ಅಂತ. ಇಲ್ಲಿ ಅದಕ್ಕೆ ಡೇಲಿಂಗ್ ಹೇಳ್ತಿರ್ತಾರೆ, ಸರಿ ಆಯ್ತು ಬಾ ಮಾತಾಡೋಣ, ಏನ್ ವಿಷಯ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಕೆಲಿಂಗ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ನಮಗೆ ಬೇಕು, ಆದರೆ ನಿಮ್ಮ ಕಂಪ್ನಿಯ ಎಂಪ್ಲಾಯಿಗಳು ನಮ್ಮ ಜೊತೆ ಕೋಆಪ್ರೇಟ್ ಮಾಡೋಕ್ಕೆ ರೆಡಿನೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಡೇಲಿಂಗ್ ಹೇಳ್ತಿರ್ತಾನೆ, ನನಗೆ ಗೊತ್ತಿತ್ತು, ನನ್ನ ಎಂಪ್ಲಾಯಿಗಳಿಗೆ ಗೊತ್ತಿರುತ್ತೆ ನೀನು ಯಾವ ಡಾಕ್ಯುಮೆಂಟ್ಸ್ಗಳನ್ನ ಹುಡುಕ್ತಿದ್ಯಲ್ಲ ಅದರಿಂದ ಏನು ಯೂಸ್ ಇಲ್ಲ ಅಂತ, ಅದಕ್ಕೆ ಅವರು ನಿನಗೆ ಆ ಥರ ಹೇಳಿರ್ತಾರೆ, ಬೇಕಾದ್ರೆ ನೀನೇ ಒಂದ್ಸತಿ ಹುಡುಕಿ ನೋಡು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸರ್ ನಾನು ನಿಮ್ಮ ಹತ್ರ ಯಾವಾಗ ಪರ್ಸನಲ್ ಫೈಲ್ಗಳು ಬೇಕು ಅಂತ ಕೇಳಿದ್ನ ಆಗ ನೀವು ನಿಮ್ಮ ಟೋಪಿನ ಮುಟ್ಟಿದ್ರಿ, ಸೈಕಾಲಜಿಕಲ್ ಪ್ರಕಾರ ನೋಡಿದ್ರೆ ನೀವು ಎದ್ರುಕೊಂಡಿದ್ದೀರಾ ಅಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಡೇಲಿಂಗ್ ನಗ್ತಾ ಹೇಳ್ತಿರ್ತಾನೆ, ನೀನು ಮಾತಾಡೋದ್ರಲ್ಲಿ ತುಂಬಾ ಶಾರ್ಪ್ ಇದೆಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿಮ್ ಪರ್ಸನಲ್ ಫೈಲ್ಸ್ ಇಂದ ನಾವು ವ್ಯಾಲ್ಯೂಸ್ ನ ಜಡ್ಜ್ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವೇನಾದ್ರೂ ಆ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಅದರಲ್ಲಿ ಸೆನ್ಸಿಟಿವ್ ಏನೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಇರಬೇಕು, ಅದಕ್ಕೆ ನೀವು ಅದನ್ನ ಪ್ರೊವೈಡ್ ಮಾಡ್ತಿಲ್ಲ ಅಂತ ಅನ್ಸ್ತಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಡೇಯಿಂಗ್ ಹೇಳ್ತಿರ್ತಾನೆ, ಏನೋ ಪರ್ಸನಲ್ ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ರೆ ಅದರಲ್ಲಿ ಏನೋ ಸೆನ್ಸಿಟಿವ್ ಇರುತ್ತೆ ಅಂತ, ನಿನ್ ಲಾಜಿಕ್ ಏನಿದೆಯಲ್ಲ ಅದೇ ವೇಸ್ಟ್ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಪರ್ಸನಲ್ ಫೈಲ್ಗಳು ಸಿಕ್ಕಿಲ್ಲ ಅಂದ್ರೆ ನಾವು ಮರ್ಜಿಂಗ್ ಮಾಡೋದಕ್ಕೂ ಕೂಡ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಡೇಲಿಂಗ್ ಹೇಳ್ತಿರ್ತಾನೆ, ಮರ್ಜಿಂಗ್ ಮಾಡಕ್ಕೆ ಇದನ್ನೆಲ್ಲ ನೀವು ನಾರ್ಮಲ್ ಆಗಿ ಮಾತಾಡ್ತಿರ್ಬೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಡಿಲೇ ಮಾಡೋದ್ರಿಂದ ಡೌಟ್ಸ್ ಗಳು ಜಾಸ್ತಿ ಆಗುತ್ತೆ, ಬೋರ್ಡ್ ಮೆಂಬರ್ಸ್ ಕೂಡ ನಿಮ್ಗೆ ಕ್ವಶನ್ ಮಾಡ್ತಾರೆ, ಮತ್ತೆ ನಿಮ್ ಕೇಪಬಿಲಿಟಿ ಮೇಲೂ ಕೂಡ ಜನ ಪಾಯಿಂಟ್ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅದ್ರಲ್ಲೂ ಡಿಸಿಷನ್ ಮೇಕಿಂಗ್ ಶೇರ್ಸ್ 20% ನಿಮ್ ವೈಫ್ ಹತ್ರ ಇದೆ, ಮರ್ಜಿಂಗ್ ಅಲ್ಲಿ ಏನಾದ್ರೂ ಲೇಟ್ ಆಗ್ಬಿಟ್ರೆ ನಿಮ್ ವೈಫ್ ಆ ಶೇರ್ಸ್ ನೆಲ್ಲ ಸೇಲ್ ಮಾಡ್ಬಿಡ್ತಾರೆ, ನಿಮ್ಗೆ ಆ ಶೇರ್ಸ್ ಬೇಕು ಅಂದ್ರೆ ವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್ ಥ್ರೂ ಇಂದ ನೀವು ಆ ಶೇರ್ಸ್ ನ ತಗೋಬಹುದು. ಇಲ್ಲಿ ಅದಕ್ಕೆ ಡೇಲಿಂಗ್ ಹೇಳ್ತಿರ್ತಾರೆ, ಸರಿ ಆಯ್ತು ನೀನು ತುಂಬಾನೇ ಪ್ರಯತ್ನ ಪಟ್ಟಿದ್ಯಾ, ಸರಿ ಆಯ್ತು ತಗೋ ನಿನ್ಗೆ ಏನ್ ಬೇಕೋ ಅದನ್ನ ತಗೋ ಅಂತ ಹೇಳ್ತಿರ್ತಾನೆ. ಡೇಲಿಂಗ್ ಹೇಳ್ತಿದ್ದಾನೆ, ನಮ್ ಕಂಪ್ನಿಯ ಎಲ್ಲಾ ಎಂಪ್ಲಾಯಿಗಳದ್ದು ಫೈಲ್ಸ್ ಗಳನ್ನ ತೆಗ್ದಿಟ್ಟಿರ್ತೀನಿ, ಆಮೇಲೆ ನಿನ್ಗೆ ಅದನ್ನ ಕೊಡ್ತೀನಿ, ನೀನು ಅದ್ರಲ್ಲಿ ಏನ್ ಬೇಕು ಅನ್ನೋದನ್ನ ಹುಡುಕೋ, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ ನೀನು ಇಷ್ಟೊಂದೆಲ್ಲ ಕಷ್ಟಪಟ್ಟಿರೋದು ಬರೀ ವೇಸ್ಟ್ ಅಂತ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೋಲಿಂಗ್ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್, ಥ್ಯಾಂಕ್ ಯು ಸೊ ಮಚ್ ಸರ್, ನಾನು ಹೊರಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಡೇಲಿಂಗು ಒಂದ್ ನಿಮಿಷ ನಿಂತ್ಕೊ ಅಂತ ಹೇಳ್ಬಿಟ್ಟು ಫುಲ್ ಜಿಯಾಂಗ್ ಹತ್ರ ಕಿವಿ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾನೆ, ನೋಡು ನೀನು ಈ ಇಂಡಸ್ಟ್ರಿಯಲ್ಲಿ ಉಳಿಬೇಕು ಅಂದ್ರೆ ನೀನು ದೊಡ್ಡ ಕಿಲಾಡಿ ಆಗ್ಬೇಕು ಅಂದ್ರೆ ಇಲ್ಲಿನ ನಿಯಮಗಳನ್ನ ನೀನು ಫಸ್ಟ್ ತಿಳ್ಕೊಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ಏನು ಹೇಳ್ದೆ ಸ್ಮೈಲ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗ್ ಹೋದ್ಮೇಲೆ ಡೇಲಿಂಗ್ ಹೇಳ್ತಿರ್ತಾಳೆ, ಜಿಯಾಂಗ್ ಜೋನ್ ನೀನು ನನಗೆ ಟಕ್ಕರ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ, ಅದಕ್ಕೆ ಮುಂಚೆ ಸ್ವಲ್ಪ ಬಾಲ್ಗಳನ್ನೆಲ್ಲ ಪಿಕ್ ಮಾಡ್ಬಿಡು ಅಂತ ಹೇಳ್ತಿರ್ತಾನೆ. ಲಿಯೋನ್ ಆ ತರ ಹೇಳ್ಕೊಂಡು ಮತ್ತೆ ಗೋಲ್ಫ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸಿನಿ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕೆಲಿಂಗ್ ಕಂಪನಿಗೆ ಬಂದಿರ್ತಾಳೆ. ಅಲ್ಲಿರೋ ರಿಸೆಪ್ಷನಿಸ್ಟ್ ಜಿಯಾಂಗ್ ಹತ್ರ ಹೇಳ್ತಾ ಇರ್ತಾರೆ, ಡೆಲ್ಲಿಂಗ್ ಸರ್ ನಿಮ್ ಬಗ್ಗೆ ಮುಂಚೆನೆ ನನ್ಗೆ ಹೇಳಿದ್ರು, ಅಲ್ಲಿದೆ ಸ್ಟೋರೇಜ್ ರೂಮ್, ಅಲ್ಲಿಗೆ ಹೋಗಕ್ಕೆ ಲೆಫ್ಟ್ ಹೋಗ್ಬೇಕು ರೈಟ್ ಹೋಗ್ಬೇಕು ಅಂತ ಇಲ್ಲಿ ಅವಳು ಡೈರೆಕ್ಷನ್ ನ ತೋರಿಸ್ತಿರ್ತಾಳೆ. ಇಲ್ಲಿ ಆ ರಿಸೆಪ್ಷನಿಸ್ಟ್ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾ ಅದು ಅಲ್ದಲೆ ನಿಮ್ ಕಂಪ್ನಿಯ ಒಬ್ರು ಎಂಪ್ಲಾಯಿ ನಿಮ್ ಪಾರ್ಟ್ನರ್ ಏನಿದಾರಲ್ಲ ಅವರು ಆಲ್ರೆಡಿ ಬಂದಿದ್ದಾರೆ, ಅವರು ಆಲ್ರೆಡಿ ಆ ರೂಮ್ಗೆ ಹೋಗಿದ್ದಾರೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಜಿಯಾಂಗ್ ಫುಲ್ ಶಾಕ್ ಆಗಿ ಹೌದಾ ಅಂತ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಆ ರಿಸೆಪ್ಷನಿಸ್ಟ್ ಆ ಸ್ಟೋರೇಜ್ ರೂಮ್ಗೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಆ ರಿಸೆಪ್ಷನಿಸ್ಟ್ ಹೇಳ್ತಿರ್ತಾಳೆ, ಇದೇ ನೋಡಿ HR ಡಿಪಾರ್ಟ್ಮೆಂಟ್ ಸ್ಟೋರೇಜ್ ರೂಮ್ ಅಂತ ಹೇಳ್ತಿರ್ತಾಳೆ. ಜಿಯಾಂಗ್ ಒಳಗಡೆ ಬಂದಿದ ತಕ್ಷಣ ಹೀರೋ ಅಸಿಸ್ಟೆಂಟ್ ಆಲ್ರೆಡಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಇದನ್ನ ನೋಡಿ ಜಿಯಾಂಗ್ ಕೇಳ್ತಿರ್ತಾಳೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಕೆಲಿಂಗ್ ಕಂಪ್ನಿಗೆ ನೀನು ಒಬ್ಳೆ ಬಂದಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ನಿನ್ಗೆ ಹೆಲ್ಪ್ ಮಾಡಕ್ ಬಂದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆ ರಿಸೆಪ್ಷನಿಸ್ಟ್ ಹೇಳ್ತಿರ್ತಾಳೆ, ನಿಮ್ಗೆ ಎಷ್ಟು ಬೇಕೋ ಟೈಮು ಅಷ್ಟು ತಗೊಳ್ಳಿ, ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನಗೆ ಹೇಳಿ, ನಾನು ಆಕ್ಸೆಸ್ ಕಾರ್ಡ್ನ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಆಕ್ಸೆಸ್ ಕಾರ್ಡ್ನ ಜಿಯಾಂಗ್ ಕೈಲಿ ಕೊಟ್ಬಿಟ್ಟು ಹೋಗ್ತಿರ್ತಾಳೆ. ಜಿಯಾಂಗ್ ಸ್ವಲ್ಪ ಫೈಲ್ಗಳನ್ನ ನೋಡ್ಬಿಟ್ಟು ಇಷ್ಟೊಂದು ಫೈಲ್ ಅಂತ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಇದೊಂದು ತುಂಬಾ ಕಮ್ಮಿ, ನೀನು ಏನಿದು ಪರ್ವತದ ಒಂದು ಚಿಕ್ಕ ತುದಿನ ನೋಡ್ಬಿಟ್ಟು ಹಿಂಗಂತಿದ್ಯಾ, ಅಲ್ಲಿ ನೋಡಿದ್ರೆ ಪರ್ವತನೇ ಇದೆ, ಅದಕ್ಕೆ ಏನ್ ಅಂತೀಯೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಅಲ್ಲಿರೋ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಮತ್ತೆ ಎಲ್ಲ ಫೈಲ್ಗಳನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅವಳು ಕೆಳಗಡೆ ಇರೋ ಭೂಮಿನೇ ಕುಸ್ದೋದಂಗ್ ಆಗ್ಬಿಡುತ್ತೆ. ಇಲ್ಲಿ ಒಂದ್ ಸೆಕೆಂಡ್ ಅವಳೆ ಅಲ್ಲೆಲ್ಲ ಕಲ್ಲಲ್ಲ ಆಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗ್ ನಗ್ತಾ ಸರಿ ಆಯ್ತು ಕೆಲಸನ ಸ್ಟಾರ್ಟ್ ಮಾಡೋಣ ಬನ್ನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಕೂಡ ಹೇಳ್ತಿರ್ತಾನೆ, ಹಾ ಸ್ಟಾರ್ಟ್ ಮಾಡು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಫುಲ್ ನೈಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿಗೆ ಹೀರೋ ಕೂಡ ಬರ್ತಾನೆ. ಇಲ್ಲಿ ನೋಡಿದ್ರೆ
ಹೇಳ್ತಿರ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೂ ನೆಲದ ಮೇಲೆ ಅಲ್ಲೋಲ ಕಲ್ಲೋಲವಾಗಿ ಫುಲ್ಲು ಎಲ್ಲ ಕಡೆನೂ ಅಂಡ್ಬಿಟ್ಟಿರ್ತಾರೆ. ಇಲ್ಲಿಗೆ ಹೀರೋ ಬಂದ್ಬಿಟ್ಟು ಅವರೇ ಏನಾಗ್ತಿದೆ ಇಲ್ಲಿ, ಏನು ನಡೀತಿದೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟು ಹೇಳ್ತಿರ್ತಾರೆ, ಬಾಸ್ ಫೈನಲಿ ನೀವು ಬಂದ್ರಲ್ಲ, ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ತಾಗಿದ್ರೆ ನಾನು ಕುರುಡಾನೇ ಆಗ್ಬಿಡ್ತಿದೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಅವ್ನ ಕೈಯಲ್ಲಿರೋ ಡಾಕ್ಯುಮೆಂಟ್ಸ್ನ ಹೀರೋ ಕೈಲಿ ಕೊಟ್ಬಿಟ್ಟು ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಫಸ್ಟ್ ಹೋಗು ಅಂತ. ಇಲ್ಲಿ ಜಿಯಾಂಗು ಬಾಕ್ಸ್ಗಳ ಸಂದಿಯಿಂದ ಮೆತ್ತಗೆ ಇಲ್ಲಿ ಬಂದಂಗೆ ಬರ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ನೇ ಹುಡಿಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಿರ್ತಾನೆ. ಇಲ್ಲಿ ಜಿಯಾಂಗು ಜೋರಾಗಿ ಕಿರ್ಚ್ಕೊತಿರ್ತಾಳೆ, ನಿಧಾನಕ್ಕೆ ನಾನು ಈಗಿನ ಎಲ್ಲ ಸಾಲ್ಟ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಎದ್ಕೊಂಡು ನೀನಂತೂ ನನ್ನನ್ನು ಎದುರಿಸಬಿಟ್ಟೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಡಾಕ್ಯುಮೆಂಟ್ಸ್ನೆಲ್ಲ ನೋಡ್ಬಿಟ್ಟು ನೀನು ಈ ಥರ ಸಾಲ್ಟ್ ಮಾಡಿ ಇಟ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೇಳ್ತಿರ್ತಾಳೆ, ಇದನ್ನ ನೋಡೋಕ್ಕೆ ಮೆಸ್ಸಿ ಆಗಿರ್ಬೋದು, ಅದೇ ನನ್ನ ಬ್ರೈನಲ್ಲಿ ಎಲ್ಲ ಇದು ಸಾಲ್ಟೆಡ್ ಆಗಿದೆ, ಇದನ್ನ ನಾನು ಮೇಲಿಂದ ಅರೇಂಜ್ ಮಾಡಿದ್ದೀನಿ. ಜಿಯಾಂಗು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ, ಇದು 3 years ಪೇಡ್ ಇನ್ಶೂರೆನ್ಸ್, ಇದು 1 ವರ್ಷದೊಳಗಡೆ ಯಾರು ಕೆಲಸ ಬಿಟ್ಟಿದಾರಲ್ಲ ಅವ್ರದ್ದು, ಇದು 1 ವರ್ಷದೊಳಗಡೆ ಯಾರ ಕಂಪ್ನಿಗೆ ಜಾಯ್ನ್ ಆಗಿದಾರಲ್ಲ ಅದು ಡಾಕ್ಯುಮೆಂಟ್ಸ್ ಅಂತೆಲ್ಲ ತೋರಿಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೈಲಿರೋ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಇದ್ರ ಬಗ್ಗೆ ಏನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಡಾಕ್ಯುಮೆಂಟ್ಸ್ ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಇದು 2 months ಬ್ಯಾಕ್ ಎಂಡ್ ಡಾಕ್ಯುಮೆಂಟ್ಸ್ ಅನ್ಬಿಟ್ಟು ಇಲ್ಲಿಡ್ಬೇಕು ಅಂತ ತೆಗ್ದಿಡ್ತಿರ್ತಾಳೆ. ಅದಕ್ಕೆ ಹೀರೋ ಕೇಳ್ತಿರ್ತಾನೆ ನಿಂಗೆ ಏನಾದ್ರು ಸಿಕ್ತಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಸ್ಯಾಲರಿ ಸ್ಲಿಪ್ನೆಲ್ಲ ಚೆಕ್ ಮಾಡಿದೆ, ಒಂದು ಎಂಪ್ಲಾಯಿ ಡಾಕ್ಯುಮೆಂಟ್ಸ್ ಇದರಲ್ಲಿ ಮಿಸ್ಸಿಂಗ್ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇಲ್ಲಿ ಅವರು ಬೇಕು ಅಂತಾನೆ ಆ ಡಾಕ್ಯುಮೆಂಟ್ಸ್ ಮುಚ್ಚಿಡ್ತಿದ್ದಾರೆ ನಮ್ಮಿಂದ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನನ್ನ ಹತ್ರ ಇನ್ಶೂರೆನ್ಸ್ ರೆಕಾರ್ಡ್ ಇದೆ, ನಾನು ಆ ವ್ಯಕ್ತಿನ ಹುಡುಕ್ಬಹುದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾಳೆ, ಇನ್ಶೂರ್ ನಿನ್ಗೆ ಏನಾದ್ರು ಸಿಗ್ಲಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಿಂಗ್ಲಾಂಗ್ ರಿಸೆಪ್ಷನಿಸ್ಟ್ ನ ತೋರಿಸ್ತಾರೆ. ಇಲ್ಲಿ ಅವಳು ಕೆಲಸ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಅಸಿಸ್ಟೆಂಟ್ ಬಂದ್ಬಿಟ್ಟು ನೀನು ಇನ್ನೂ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು, ಇನ್ನೇನು ಮುಗೀತು, ನಾನು ಹೊರಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ನೀನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ಆ ಲೇಡಿ ಹೇಳ್ತಾ ಇರ್ತಾಳೆ, ನಾನಂತೂ ನಿಮ್ಮಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ ಅಂತ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅವನು ವಾಶ್ರೂಮ್ಗೆ ಓಡೋಗ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಕೆಲವು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಹೀರೋ ಕೈಲಿ ಕೊಡ್ತಿರ್ತಾರೆ. ಇಲ್ಲಿ ಹೀರೋಗೆ ಮತ್ತೆ ಜಿಯಾಂಗಿಗೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಹೀರೋ ಕಣ್ಣ ಇದು ಮಾಡ್ತಿರ್ತಾನೆ. ಆಗ ಜಿಯಾಂಗ್ ಹೇಳ್ತಿರ್ತಾಳೆ, ಯುವಾನ್ಶಿಯ ಹಣೆ ಮೇಲೆ ರಿಂಕಲ್ಸ್ಗಳು ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವಳು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾವು ಹಾರ್ಡ್ ವರ್ಕ್ ಮಾಡ್ತಿದೀವಿ ಅಂದ್ರೆ ನಮ್ಮ ಬಾಡಿಲಿರೋ ಎಲ್ಲ ಎನರ್ಜಿನೂ ಕೆಲಸನೇ ತಗೋಬಿಡುತ್ತೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಿಯಾಂಗ್ ನಿನ್ಗೆ ಏನಾದ್ರೂ ನಿನ್ ಲುಕ್ಸ್ ಮೇಲೆ ನಿನ್ಗೆ ಇಂಟ್ರೆಸ್ಟ್ ಇದ್ದು ನಿನ್ ಲುಕ್ಸ್ ಹಾಳಾಗುತ್ತೆ ಅಂತ ಇದ್ರೆ ನಿನ್ನ MH ಕಂಪ್ನಿಗೆ ಸೂಟೇಬಲ್ ಅಲ್ಲ, ನಾನು ಮುಂಚೆ ಇದನ್ನೆಲ್ಲ ಇಂಟರ್ವ್ಯೂ ಅಲ್ಲಿ ಹೇಳಿದೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗಿಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಹೀರೋ ಹತ್ರ ಅವಳು ಬಗ್ಗೆ ಹೇಳ್ತಿರ್ತಾಳೆ, 10 ವರ್ಷ ಆಯ್ತು ಆದ್ರೂ ಕೂಡ ನೀನು ಈಗಲೂ ಶಾರ್ಟ್ ಟೆಂಪರೇ ಇದೆಯಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ಹೋಗ್ತಿರುವಾಗ ಕೈ ಹಿಡಿದು ಹೇಳ್ಕೊತಾನೆ, ಇಲ್ಲಿ ಶಾರ್ಟ್ ಟೆಂಪರ ಅಂತ ಕೇಳ್ತಿರ್ತಾನೆ. ನೋಡು ನನ್ನ ಫೇಸಲ್ಲಿ ಏನಾದ್ರು ನಿನ್ಗೆ ಮಾರ್ಕ್ಸ್ ರಿಂಕಲ್ಸ್ ಕಾಣಿಸ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಹೀರೋ ಫುಲ್ ಹತ್ರದಲ್ಲಿ ನಿಂತಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ, ಹೀರೋ ಜಿಯಾಂಗಿಗೆ ಕಿಸ್ ಮಾಡಬೇಕು ಅನ್ನೋ ಥರನೇ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಪಟ್ ಅಂತ ಕರೆಂಟ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ಇದೇನಾಯ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕರೆಂಟ್ ಹೋಯ್ತು ಅಂತ. ಇದನ್ನ ಕೇಳಿ ಜಿಯಾಂಗ್ ಫುಲ್ ಶಾಕ್ ಆಗಿ ಹಾ ಅಂತ ಡೋರ್ ಹತ್ರ ಓಡೋಗ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಕೆಲಿಂಗ್ ಕಂಪನಿಯ ರಿಸೆಪ್ಷನಿಸ್ಟ್ ನ ತೋರಿಸ್ತಾರೆ. ಇಲ್ಲಿ ಅವಳು ಡೆಲಿಂಗ್ ಅವ್ರಿಗೆ ಮೆಸೇಜ್ ಮಾಡ್ತಿರ್ತಾಳೆ, ಸರ್ ನೀವು ಹೇಳಿದ ಕೆಲಸ ಮುಗೀತು ಅಂತ. ಇಲ್ಲಿ ಅವಳೇ ಬೇಕು ಅಂತ ಮೇನ್ ಸ್ವಿಚ್ ನ ಆಫ್ ಮಾಡಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಫುಲ್ ಬಾಗ್ಲ ಹತ್ರ ಅಂಟ್ಕೊಂಡು ನಿಂತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಹಿಂದೆಯಿಂದ ಬಂದು ಫುಲ್ ಜಿಯಾಂಗ್ ಫೇಸ್ ಹತ್ರನೇ ನಿಂತ್ಕೊಂಡು ಹೇಳ್ತಿರ್ತಾರೆ, ನಿನ್ಗೆ ಏನಾದ್ರೂ ಭಯ ಆಗ್ತಿದ್ಯಾ, ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ, ನೀವಿಬ್ರು ಒಂದೇ ರೂಮಲ್ಲಿ ಇದೀವಿ, ಅದು ಬೆಳಕು ಕೂಡ ಇಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಜಿಯಾಂಗು ಫುಲ್ಲು ಎದ್ರುಕೊಂಡ್ಬಿಟ್ಟಿರ್ತಾಳೆ. ಜಿಯಾಂಗ್ ಎಷ್ಟು ಎದ್ರುಕೊಂಡಿರ್ತಾಳೆ ಅಂದ್ರೆ ಇಲ್ಲಿ ಹೀರೋ ಪದೇ ಪದೇ ಕೇಳಿದ್ರು ಕೂಡ ಅವಳ ಬಾಯಿಂದ ಒಂದ್ ಮಾತು ಕೂಡ ಬರ್ತಾನೆ ಇರಲ್ಲ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಿರ್ತಾನೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದ್ದಿಲ್ಲ ಅದನ್ನ ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ಇಂದ ದೂರ ಹೋಗಿ ಅವ್ನ ಪ್ಯಾಂಟ್ ಜೋಬಲ್ಲಿ ಮೊಬೈಲ್ ನ ಹುಡುಕ್ತಾ ಇರ್ತಾನೆ. ಇಲ್ಲಿ ಹೀರೋ ಮೊಬೈಲ್ ತರದ್ನೇ ಮರ್ತೋಗ್ಬಿಟ್ಟಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನೋಡ್ಬಿಟ್ಟು ಫುಲ್ಲು ನಗ್ತಾ ಹೇಳ್ತಿರ್ತಾಳೆ. ಇಲ್ಲಂತೂ ಅವಳು ಫುಲ್ಲು ಹಾಡ್ಕೋತಾ ಇರ್ತಾಳೆ, ನನಗಂತೂ ಗೊತ್ತಿರಲಿಲ್ಲ ನೀನು ಇಷ್ಟೊಂದು ಕೇರ್ಲೆಸ್ ವ್ಯಕ್ತಿ ಅಂತ. ನಾನು ಅನ್ಕೊಂಡಿದ್ದೆ ನೀನು ತುಂಬಾ ದೊಡ್ಡ ವ್ಯಕ್ತಿ ಅಲ್ವಾ, ನೀನು ತುಂಬಾ ಎಲ್ಲಾನು ಕೇರ್ಲೆಸ್ ಇಲ್ದಲೆ ಎಲ್ಲಾನು ನೀಟಾಗಿ ಹ್ಯಾಂಡಲ್ ಮಾಡ್ತೀಯ ಅನ್ಕೊಂಡಿದ್ದೆ ಅಂತೆಲ್ಲ ಇಲ್ಲಿ ಅವಳು ರೇಗಿಸ್ತಿರ್ತಾಳೆ. ಈಗ ಜಿಯಾಂಗು ಅವಳ ಮೊಬೈಲ್ ನ ಫುಲ್ ಸ್ಟೈಲಿಶ್ ಆಗಿ ತೆಗಿತಾ ಇರ್ತಾಳೆ. ಅದನ್ನ ತೆಗಿವಾಗ ಹೀರೋ ಫೇಸ್ ಹತ್ರ ಕೂಡ ತೋರಿಸ್ಬಿಟ್ಟು ಅವಳು ತೆಗಿತಿರ್ತಾಳೆ. ಇಲ್ಲಿ ಜಿಯಾಂಗು ಮೊಬೈಲ್ ನ ನೋಡಿದಾಗ ಫುಲ್ಲು ಖುಷಿ ಪಡ್ತಿರ್ತಾಳೆ. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಮೊಬೈಲ್ ಅಲ್ಲಿ ಚಾರ್ಜಿಂಗೇ ಇರಲ್ಲ. ಇದನ್ನ ನೋಡಿ ಅವಳು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಹೀರೋ ಕೂಡ ನೋಡ್ತಿರ್ತಾನೆ, ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಇರಲ್ಲ ಅಂದ. ಈಗ ಚಾನ್ಸ್ ಬಂದು ಹೀರೋದು. ಇಲ್ಲಿ ಹೀರೋ ಜಿಯಾಂಗ್ನ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಇಲ್ಲಿ ಹೀರೋ ಹೇಳ್ತಿದ್ದಾನೆ, ವಾವ್ ಇವಾಗಂತೂ ನಮ್ಗೆ ಹೆಲ್ಪ್ ಸಿಕ್ಕೇ ಬಿಟ್ಟಿದೆ ನೋಡು ಅಂತ. ಅದೇ ಟೈಮ್ಗೆ ಹೀರೋ ಅಸಿಸ್ಟೆಂಟ್ ಆಚೆಯಿಂದ ಒಳಗಡೆ ಬರ್ತಿರ್ತಾನೆ. ಬಾಸ್ ಏನಾಯ್ತು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದು ಕ್ಲೋಸ್ ಆಗಿದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಸರ್ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಆಚೆಯಿಂದ ಯಾರನ್ನಾದ್ರೂ ಹೆಲ್ಪಿಗೆ ಕರ್ಕೊಬರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಡೋರ್ ಬಡಿತಾ ಹೇಳ್ತಿರ್ತಾಳೆ, ಹೆಲ್ಪ್, ಯಾರಾದ್ರೂ ಹೊರಗಡೆ ಇದ್ದೀರಾ, ನಾವು ಇಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ, ನಮ್ಗೆ ಹೆಲ್ಪ್ ಮಾಡಿ ಅಂತ. ಇಲ್ಲಿ ಜೋರಾಗಿ ಅವಳು ಕಿರ್ಚ್ಕೊಂಡು ಬಾಗ್ಲನ್ನ ಬಡಿತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕಿರ್ಚಾಡೋದನ್ನ ನಿಲ್ಸು, ನೀನ್ ಕಿರ್ಚಾಡ
ಮಾತಾಡೋದ್ರಿಂದ ಇಲ್ಲಿ ಯಾರು ಬರೋರಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ನೀನು ಫುಲ್ಲು ಎಂಜಾಯ್ ಮಾಡ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದು ಯಾವ ತರ ಎಂಜಾಯ್ಮೆಂಟ್, ನನ್ಗೇನು ಇದು ಎಂಜಾಯ್ಮೆಂಟ್ ಅನ್ನಿಸ್ತಿಲ್ಲ ಅಂತ ಹೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆದ್ರೆ ಯಾರಾದ್ರೂ ಒಬ್ರು ವ್ಯಕ್ತಿ ಒಂದು ಜಾಗದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದು, ಆದ್ರೂ ಅವ್ರ ಕೈಲಿ ಅಲ್ಲಿಂದ ಹೋಗಕ್ಕಾಗ್ದಲ್ಲೇ ಸಿಗಾಕೊಂಡಿರ್ತಾರಲ್ಲ ಅಂತ ಜಾಗದಲ್ಲಿ ನಾನು ಏನಾದ್ರು ಇದ್ರೆ ನಿಜವಾಗ್ಲೂ ನಾನು ಅದನ್ನ ಎಂಜಾಯ್ ಮಾಡ್ತಾ ಅಲ್ಲೇ ಇರ್ಬೇಕು ಅಂತ ಅನ್ಕೋತೀನಿ ಅಂತ ಹೇಳ್ತೀನಿ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿನಗೆ ಗೊತ್ತಾ ನೀನು ನನ್ಗೆ ಎಷ್ಟು ಅನ್ಲಕ್ಕಿ ಅಂತ, ನೀನು ಬರಕ್ ಮುಂಚೆ ಎಲ್ಲಾನು ಸರಿಯಾಗಿ ನಡೀತಿತ್ತು, ನೀನ್ ಬಂದಿದ ತಕ್ಷಣ ಕರೆಂಟ್ ಹೊಟ್ಟು ಹೇಳ್ಕೊಂಡು ಹೀರೋ ಎಲ್ಲೆಲ್ಲಿ ಹೋಗ್ತಿರ್ತಾನೋ ಹಿಂದೆ ಹಿಂದೆ ಜಿಯಾಂಗ್ ಕೂಡ ಹೋಗ್ತಾ ಇರ್ತಾಳೆ. ಹೀರೋ ಮತ್ತೆ ಜಿಯಾಂಗು ಒಂದ್ ಜಾಗದಲ್ಲಿ ನಿಂತ್ಕೋತಾರೆ. ಇಲ್ಲಿ ಹೀರೋ ಜಿಯಾಂಗ್ ಹತ್ರ ಹೇಳ್ತಿರ್ತಾನೆ, ಈ ರೂಮಲ್ಲಿ ಎಲ್ಲೋ ಒಂದ್ ಕಡೆ ಸ್ಪ್ರೇರ್ ಬೇಕಾಗಿರ್ಬೋದು, ಅಂದ್ರೆ ಎಮರ್ಜೆನ್ಸಿ ಲೈಟ್ ಆನ್ ಮಾಡೋದು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಅದು ನಿನ್ಗೆ ಗೊತ್ತಾ ಎಲ್ಲಿದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯೋಚನೆ ಮಾಡೋದ್ರ ಬಗ್ಗೆ ಅಂತ. ಇದು ನೋಡು, ಈ ರೂಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಗಳನ್ನ ಇಟ್ಟಿದ್ದಾರೆ, ಅದು ಅಲ್ದಲೆ ಪಕ್ಕದ ರೂಮ್ ಅಲ್ಲೇ ಫೈನಾನ್ಸ್ ಅಂಡ್ R&D ರೆಫರೆನ್ಸ್ ರೂಮ್ ಕೂಡ ಇರೋದು. ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದಕ್ಕೆ ಸ್ಪ್ರೇರ್ ಬ್ರೇಕರ್ ಇರೋ ರೂಮು ಇದು ಇರ್ಬೋದು, ಅದೇ ಜಾಸ್ತಿ ಚಾನ್ಸಸ್ ಇರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಬ್ರು ಸೇರಿ ಅದನ್ನ ಹುಡ್ಕೋಣ ಅಂತ. ಇಲ್ಲಿ ಇವರಿಬ್ರು ಅದನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಸ್ವಲ್ಪದಾದ್ಮೇಲೆ ಜಿಯಾಂಗಿಗೆ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಜಿಯಾಂಗು ಚೇರ್ ಮೇಲೆ ಕುತ್ಕೊಂಡು ಅವಳ ಮನ್ಸಲ್ಲ ಅವಳೆ ಹೇಳ್ಕೊತಿರ್ತಾಳೆ, ಒಂದೇ ಟೈಮಿಗೆ ಯಾಕೆ ನಂಗೆ ಇಷ್ಟೊಂದು ಕಷ್ಟಗಳು ಬರ್ತಿದೆ, ಈಗಲೇ ಪೀರಿಯಡ್ಸ್ ಕೂಡ ಬರ್ಬೇಕಿತ್ತ, ಅದು ಇವನ್ ಜೊತೆಲಿ ಇರುವಾಗ್ಲೇ ಬರ್ಬೇಕಿತ್ತ ಅಂತ ಕೇಳ್ತಿರ್ತಾಳೆ. ಈ ಹೀರೋಗೆ ಫೈನಲಿ ಅದು ಸ್ವಿಚ್ ಬೋರ್ಡ್ ಸಿಕ್ಬಿಡುತ್ತೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನೋಡು ಅದು ಅಲ್ಲಿದೆ, ನಾನು ನಿನ್ನ ಎತ್ತುತ್ತೀನಿ, ನೀನು ಸ್ವಿಚ್ ಆನ್ ಮಾಡು ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಜಿಯಾಂಗು ಫುಲ್ ಶಾಕಲ್ಲಿ ಜೋರಾಗಿ ಕಿರ್ಚ್ಕೊಂಡಿರ್ತಿರ್ತಾಳೆ, ಇಲ್ಲ ಇಲ್ಲ ನಾನು ಅದನ್ನೆಲ್ಲ ಮಾಡಲ್ಲ ಅಂತ. ಅದಕ್ಕೆ ಹೀರೋ ಜಿಯಾಂಗ್ ಹತ್ರ ಬರ್ತಾ ಹೇಳ್ತಿರ್ತೇನೆ, ಮಿಸ್ ಜಿಯಾಂಗ್ ಜೋನ್, ನೀವೇನಾದ್ರೂ ಫ್ಯೂಡಲ್ ಸೊಸೈಟಿಗೆ ಏನಾದ್ರು ಮೆಂಬರ್ ಅಂತ ಕೇಳ್ತಿರ್ತಾನೆ. ಇಲ್ಲ ಅಂದ್ರೆ ಏನಾದ್ರೂ ನಿಮ್ಗೆ ಈ ನೈಟ್ ರಾತ್ರಿಲಿ ನನ್ ಜೊತೆ ಇರ್ಬೇಕು ಅಂತ ಏನಾದ್ರೂ ನಿಮ್ಗೆ ಆಸೆ ಇದೆಯಾ ಅಂತೆಲ್ಲ ಕೇಳ್ತಿರ್ತಾನೆ. ಈ ಜಿಯಾಂಗು ಫುಲ್ ಹೊಟ್ಟೆ ನೋವಿದ್ರು ಕೂಡ ಹೇಳ್ತಿರ್ತಾಳೆ, ನೋಡು ಈ ತರ ಸ್ಟುಪಿಡ್ ಟಾಕ್ಸ್ ಗಳನ್ನ ಮಾತಾಡ್ಬೇಡ ಅಂತ. ಈಗ ಇಲ್ಲಿ ಹೀರೋ ಜಿಯಾಂಗ್ ನ ಅಬ್ಸರ್ವ್ ಮಾಡ್ತಾನೆ. ಇಲ್ಲಿ ಅವಳು ಫುಲ್ ನೋವಲ್ಲಿ ಇದ್ದಾಳೆ ಅಂತ ಇಲ್ಲಿ ಹೀರೋಗೆ ಗೊತ್ತಾಗ್ತಿರುತ್ತೆ. ಇಲ್ಲಿ ಅವನು ಹಣೆ ಮೇಲೆ ಕೈ ಇಟ್ಬಿಟ್ಟು ನೋಡ್ತಿರ್ತಾನೆ, ಅವಳಿಗೇನಾದ್ರೂ ಜ್ವರ ಬಂದಿದ್ಯಾ ಅಂತ. ಇಲ್ಲಿ ಹೀರೋ ಕೇಳ್ತಿರ್ತಾನೆ, ಏನಾದ್ರೂ ಪ್ರಾಬ್ಲಮ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಏನಿಲ್ಲ ನಾನು ನೀಟಾಗಿ ಊಟ ಮಾಡಿಲ್ವಲ್ಲ ಅದಕ್ಕೆ ಹೊಟ್ಟೆ ನೋವ್ತದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಏನೋ ಆರ್ಗ್ಯುಮೆಂಟ್ ಮಾಡ್ದ, ಅವ್ನು ಕೋಟ್ ಬಿಚ್ಬಿಟ್ಟು ಸೈಡ್ ಅಲ್ಲಿ ಇಟ್ಬಿಟ್ಟು, ಸರಿ ಆಯ್ತು ಇದನ್ನ ನಾನೇ ಮಾಡ್ತೀನಿ ಅಂತ ಅವನೇ ಒಂದು ಬಾಕ್ಸ್ ಹಾಕೊಂಡು ಆ ಸ್ವಿಚ್ ನ ಆನ್ ಮಾಡ್ತಾನೆ. ಇಲ್ಲಿ ಹೀರೋ ಲೈಟ್ ಆನ್ ಮಾಡಿದ್ಮೇಲೆ ಆ ಬಾಕ್ಸ್ ಇಂದ ಕೆಳಗಡೆ ಇಳಿದ್ಬಿಟ್ಟು ಅವನು ಕೋಟ್ ನ ತಗೋತಾನೆ. ಇಲ್ಲಿ ಜಿಯಾಂಗ್ ನ ಅವನು ಹತ್ರಕ್ಕೆ ಹೇಳ್ಕೊಂಡು ಆ ಕೋಟ್ ನ ಅವಳ ಸೊಂಟಕ್ಕೆ ಕಟ್ತಿರ್ತಾನೆ. ಹೀರೋ ಜಿಯಾಂಗ್ ಸೊಂಟಕ್ಕೆ ಕೋಟ್ ನ ಕಟ್ಟಿದ್ಮೇಲೆ, ನಾನು ಆಚೆ ನಿನ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗು ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೀರೋ ಕೋಟ್ ನ ಹಾಕೊಂಡಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗು ಕಂಫರ್ಟಬಲ್ ಆಗಿದ್ದಾಳೆ ಅಂತ ಅವಾಗ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಕೂಡ ಸ್ಮೈಲ್ ಮಾಡ್ತಾ ಹೀರೋ ಹಿಂದೆನೆ ನಡ್ಕೊ ಬರ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಹಾಕಿರೋ ಶೂದು ಲೇಸು ಬಿಚ್ಚೋಗ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಅದ್ರ ಜೊತೆ ಆಟ ಆಡ್ಕೊಂಡು ಅದನ್ನ ಕಟ್ಟದಲ್ಲೇ ಹಾಗೆ ಬರ್ತಿರ್ತಾಳೆ. ಇದನ್ನ ಇಲ್ಲಿ ಹೀರೋ ಅಬ್ಸರ್ವ್ ಮಾಡ್ಬಿಟ್ಟು ಕೆಳಗಡೆ ಕುತ್ಕೊಂಡು ಜಿಯಾಂಗ್ ಕಾಲ್ನ ಎತ್ತಿ ಅವನ್ ಕಾಲ ಇಟ್ಕೊಂಡು ಜಿಯಾಂಗ್ ಕಾಲಿನ ಶೂದು ಲೇಸ್ ನ ಕಟ್ಟೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನ್ ಮಾಡ್ತಿದ್ಯಾ ನೀನು, ಬಿಡು ಅಂತ ಅವಳು ಬಿಡಿಸ್ಕೊತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಪಟ್ಟಂತ ಅವಳು ಕಾಲ್ನ ಹಿಡ್ಕೊಂಡು ಎಳ್ದಿಟ್ಕೊಬಿಡ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗಿಗೆ ಸ್ವಲ್ಪ ಬ್ಯಾಲೆನ್ಸ್ ತಬ್ಬಿಡುತ್ತೆ. ಅದಕ್ಕೆ ಜಿಯಾಂಗು ಹೀರೋ ಶೋಲ್ಡರ್ ನ ಇಟ್ಕೊಬಿಡ್ತಾಳೆ. ಇಲ್ಲಿ ಒಬ್ರು ಮುಖ ಒಬ್ರು ಹೀಗೆ ನೋಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಬಿಡ್ತಾರೆ. ಇದೆಲ್ಲ ನೋಡಿ ಜಿಯಾಂಗಿಗೆ ಸ್ವಲ್ಪ ಆಕ್ವರ್ಡ್ ಅನ್ಸುತ್ತೆ. ಅದಕ್ಕೆ ಅವಳ ಕೈನ ಅವಳು ಎತ್ಕೊಬಿಡ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಹೇಳ್ತಿರ್ತಾನೆ, ನಿಂಗೆ ಈಗ್ಲೂ ಕೂಡ ಗೊತ್ತಿಲ್ವಾ ಶೂದು ಲೇಸ್ ನ ಹೇಗ್ ಕಟ್ಟೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನನ್ಗೂ ಗೊತ್ತಿದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ನಿಂಗೆ ಎಷ್ಟು ಸತಿ ಲೇಸ್ ನ ಕಟ್ಟೋದನ್ನ ಹೇಳ್ಕೊಟ್ಟಿದ್ದೀನಿ ಹೇಳು ಅನ್ಬಿಟ್ಟು ಇಲ್ಲಿ ಅವನು ಲೇಸ್ ನ ಕಟ್ಟುತ್ತಾ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಒಂದ್ ಶೂವಿಂದು ಕಟ್ಟಾದ್ಮೇಲೆ ಇನ್ನೊಂದ್ ಶೂದು ಈ ಕಾಲ್ ಕೊಡು ಅಂತ ಹೇಳ್ಬಿಟ್ಟು ಇನ್ನೊಂದ್ ಶೂದು ಕೂಡ ಕಟ್ತಿರ್ತಾನೆ. ನಾನು ನಿಂಗೆ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಹೇಳ್ಕೊಡ್ತಿರ್ತಾನೆ. ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇವರಿಬ್ರು ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ್ಲೂ ಕೂಡ ಜಿಯಾಂಗಿಗೆ ಶೂವಿನ್ ಲೇಸ್ ನ ಕಟ್ಟಕ್ಕೆ ಬರ್ತಿರಲ್ಲ. ಇಲ್ಲಿ ಅವಾಗ್ಲೂ ಕೂಡ ಹೀರೋನೇ ಹೇಳ್ಕೊಟ್ಟು ಶೂವಿನ್ ಲೇಸ್ ಗಳೆಲ್ಲ ಕಟ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಚಿಕ್ಕ ವಯಸ್ಸಲ್ಲಿ ಶೂ ಲೇಸ್ ನೆಲ್ಲ ಕಟ್ಟಿದ್ಮೇಲೆ ಹೇಳ್ತಿರ್ತಾನೆ, ನೋಡು ನಿನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ, ಆದ್ರೆ ನಿನ್ಗೆ ಏನಾದ್ರೂ ಟೀಚ್ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತಗೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ನಿನ್ನ ಹತ್ರ ಒಂದು ಚಾಕ್ಲೇಟ್ ಕೂಡ ಇಸ್ಕೊಂಡಿದ್ದೆ, ಅದನ್ನ ನಿನ್ಗೆ ವಾಪಸ್ ಕೊಡ್ಬೇಕು ನಾನು ಅಂತ ಹೇಳ್ತಿರ್ತಾಳೆ. ಅಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದೇನು ದೊಡ್ಡ ವಿಷಯ ಅಲ್ಲ ಬಿಡು, ನೋಡು ನಿನ್ಗೆ ಶೂ ಕಟ್ಟೋದು ಕಾಂಪ್ಲಿಕೇಟೆಡ್ ವಿಷಯ, ಈ ತರದಕ್ಕೆಲ್ಲ ನಾನು ಚಾಕ್ಲೇಟ್ ತಗೊಂಡು ಕಾಂಪ್ರಮೈಸ್ ಎಲ್ಲ ಆಗಲ್ಲ ಅಂತ ಹೇಳ್ತಿರ್ತಾನೆ. ನೀನು ಒಂದ್ ಕೆಲಸ ಮಾಡು, ಇನ್ಮೇಲೆ ನೀನು ನನ್ನ ಯುಹಾನ್ ಅಣ್ಣ ಅಂತ ಕರಿ ಅಂತ ಹೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನೇನಾದ್ರೂ ಈ ತರ ನನ್ನನ್ನ ಕರೆದ್ರೆ ನಾನು ಈ ಸತಿ ನಿನ್ನನ್ನ ಹೋಗಕ್ ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾನ್ ಕೂಡ ತೊದ್ಲುತ್ತಾ ಹೇಳ್ತಿರ್ತಾಳೆ ಯುಹಾನ್ ಅಣ್ಣ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಈಗ
ಇದು ಸರಿ ಆಯ್ತು ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಸರಿ ಆಯ್ತು ಬಾ ಹೊರಡೋಣ, ಇಲ್ಲಾಂದ್ರೆ ಕ್ಲಾಸಿಗೆ ಲೇಟ್ ಆಗ್ಬಿಡುತ್ತೆ ಅಂತ. ಇಲ್ಲಿ ಇವರಿಬ್ರು ಕ್ಲಾಸಿಗೆ ಓಡೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ದು ಶೂಲೆಸ್ ನ ಕಟ್ಬಿಟ್ಟು ಈಗ ಇದು ಸರಿ ಹೋಯ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಎದ್ದಿಂದ್ಕೊಂಡು ಜಿಯಾನ್ ನ ಕೇಳ್ತಿರ್ತಾರೆ, ಈಗಾದ್ರೂ ನಿನ್ಗೆ ಅರ್ಥ ಆಯ್ತಾ ಹೇಗೆ ಲೇಸ್ ಕಟ್ಟೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಸ್ಮೈಲ್ ಮಾಡ್ತಾ ಹೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಜಿಯಾಂಗ್ ಹಾಕಿರೋ ಕೋಟ್ನ ಸರಿ ಮಾಡ್ತಿರ್ತಾನೆ. ಈಗ ಹೀರೋ ಮತ್ತೆ ಜಿಯಾಂಗ್ ಅಲ್ಲಿಂದ ನಡ್ಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಸೊ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು. ನನ್ನ ಎಕ್ಸ್ಪ್ಲನೇಷನ್ ಏನಾದ್ರೂ ನಿಮ್ಗೆ ಇಷ್ಟ ಆಗ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕೇಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಆದ ಎಕ್ಸುಮನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಒಂದ್ಸತಿ ಚೆಕ್ ಮಾಡಿ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ನಾನು ಸ್ಲೋ ಆಗಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರನೇ ನಾನು ಸ್ವಲ್ಪ ಸ್ಲೋ ಆಗಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್ ಗಾಯ್ಸ್.